ಸ್ನೇಹಿತರೆ ನಮಸ್ಕಾರ. ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ನಾವು ಮುಂದಿನ ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಿಸಿದಂತೆ ತರಗತಿಗಳನ್ನ ಮಾಡ್ತಾ ಇದ್ವು. ಅದರಲ್ಲಿ ಇಂದು 9ನೇ ತರಗತಿಯ ಭಾಗ 2ರಲ್ಲಿರುವಂತಹ ಮೊದಲನೇ ಅಧ್ಯಾಯವನ್ನು ನಾವು ಇವತ್ತು ಚರ್ಚೆ ಮಾಡ್ತೀವಿ. ಅಂತಂದ್ರೆ ಈಗಾಗಲೇ ನಾವು 6, 7, 8, 9 ಇಷ್ಟು ತರಗತಿಗಳ ಪಾಠಗಳನ್ನ ಮುಗಿಸಿದ್ದು. ಈಗ 9ನೇ ತರಗತಿಯ ಭಾಗ 2ರಲ್ಲಿ ಇವತ್ತು ಪರಮಾಣುಗಳು ಮತ್ತೆ ಅಣುಗಳ ಬಗ್ಗೆ ತಿಳ್ಕೊಳ್ತೀವಿ. ತದನಂತರ ಇದು 2 ಪಾಠ ನಾನು ಡಿವೈಡ್ ಮಾಡಿದ್ದೀನಿ. ತದನಂತರ ಪರಮಾಣುವಿನ ರಚನೆ, ಗುರುತ್ವ, ಕೆಲಸ ಮತ್ತು ಶಕ್ತಿ, ಶಬ್ದ, ಆಹಾರ ಸಂಪನ್ಮೂಲಗಳ ಸುಧಾರಣೆ. ಸೊ ಒಟ್ಟಾರೆಯಾಗಿ 6 ಪಾಠಗಳನ್ನ ನಾವು ಇಲ್ಲಿ ಕಾಣ್ತೀವಿ. ಸೊ ಇವತ್ತಿನ ಮೊದಲನೇ ಪಾಠದಲ್ಲಿ ಏನಿದೆ, ಪರಮಾಣುಗಳು ಮತ್ತೆ ಅಣುಗಳು. ಸೊ ಈಗ ಈ ಒಂದು ಮಾಹಿತಿಯನ್ನ ಬಿಟ್ಟು ಮೊದಲಿಗೆ ಒಂದು ಜೀವಿ ಅಂತ ತಿಳ್ಕೊಬೇಕಂತಂದ್ರೆ ಜೀವಿ ಯಾವ್ದಿಂದ ಉಂಟಾಗಿದೆ, ಪ್ರತಿಯೊಂದು ಜೀವಿಯ ಒಂದು ಮೂಲ ಕಣ ಯಾವ್ದಾಗಿರುತ್ತೆ, ಪ್ರತಿಯೊಂದು ಜೀವಿಯು ಅದರ ಒಂದು ಮೂಲಭೂತ ಅಂಶ ಯಾವ್ದಾಗಿರುತ್ತೆ ಅಂದ್ರೆ ಅದೊಂದು ಜೀವಕೋಶ ಅಲ್ವಾ. ಪ್ರತಿಯೊಂದು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಯಾವ್ದು ಕರಿತೀವಿ, ಜೀವಕೋಶಗಳು. ಈ ಕಣ್ಣಿಗೆ ಕಾಣದಂತ ಸಣ್ಣ ಸಣ್ಣ ಜೀವಕೋಶಗಳಿಂದ ಏನಾಗಿದ್ದಾವೆ, ಅಂಗಾಂಶಗಳಾಗಿದ್ದಾವೆ. ಅಂಗಾಂಶಗಳಿಂದ ಅಂಗಗಳು. ಹೀಗೆ ಒಂದು ಮನುಷ್ಯನ ದೇಹ ಉಂಟಾಗಿದೆ. ಅದೇ ರೀತಿಯಾಗಿ ಇದು ನಮಗೆ ಜೀವ ಇರುವಂತವು, ಜೀವ ಇಲ್ಲದೆ ಇರುವಂತವು ಒಂದು ಘಟಕಗಳು ಯಾವ ರೀತಿಯಾಗಿ ಉತ್ಪತ್ತಿಯಾಗಿದ್ದಾವೆ, ಹಾಗಾದ್ರೆ ಅವುಗಳು ಯಾವ್ದಿಂದ ಕೂಡಿದಾವೆ, ಅದರ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತೀವಿ. ಪರಮಾಣುಗಳಂತಂದ್ರೆ ಏನು, ಆ ಪರಮಾಣುಗಳಿಂದ ಅಣುಗಳು ಹೇಗೆ ಉಂಟಾಗಿದ್ದಾವೆ, ಈ ಪರಮಾಣುಗಳನ್ನ ಮೊದಲೇ ಕಂಡುಹಿಡಿದವರು ಯಾರು, ಇದಕ್ಕೆ ಸಂಬಂಧಿಸಿದ ಕೆಲವೊಂದಷ್ಟು ನಿಯಮಗಳಿದಾವೆ, ಅವುಗಳನ್ನ ಕೊಟ್ಟವರು ಯಾರು. ಸೊ ಇವುಗಳೆಲ್ಲದರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಈ ಸೆಷನ್ ನಿಮ್ಗೆ ಉಪಯುಕ್ತ ಆಗಿದ್ರೆ ಜಸ್ಟ್ ಒಂದು ವಿಡಿಯೋಗೊಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ. ಇದು ನಿಮ್ಗೆ ಈಗ ಪ್ರಾಚೀನ ಭಾರತೀಯರು ಮತ್ತೆ ಗ್ರೀಕ್ ತತ್ವಶಾಸ್ತ್ರಜ್ಞರು ಯಾವತ್ತೂ ತಮಗೆ ಗೊತ್ತಿಲ್ಲದೆ ಇರುವಂತದ್ದು ಅಪರಿಚಿತ ಮತ್ತೆ ಅಗೋಚರ ದ್ರವ್ಯದ ಕುರಿತು ಕುತೂಹಲಿಗಳಾಗಿದ್ದರು. ಆ ದ್ರವ್ಯದ ಬಗ್ಗೆ, ದ್ರವ್ಯ ಅಂತಂದ್ರೆ ಏನು, ನಾನು ಈಗಾಗಲೇ ಹೇಳಿದ್ದೀನಿ. ದ್ರವ್ಯ ಅಂತಂದ್ರೆ ಒಂದು ವಸ್ತು ಅಂತ ಅರ್ಥ. ಜೀವವಿಲ್ಲದ ಒಂದು ವಸ್ತು, ನಿರ್ಜೀವ ಅಥವಾ ಜೀವ ಇರೋ ವಸ್ತುಗೂ ನಾವು ದ್ರವ್ಯ ಅಂತ ಕರಿತೀವಿ. ಸಾಮಾನ್ಯವಾಗಿ ನಿರ್ಜೀವ ವಸ್ತುಗಳಿಗೆ ನಾವು ದ್ರವ್ಯಗಳು ಅಂತ ಕರಿತೀವಿ. ಸೊ ಈ ದ್ರವ್ಯಗಳಲ್ಲಿ ಪರಮಾಣುಗಳಂತಂದ್ರೆ ಏನು, ಫಾರ್ ಎಕ್ಸಾಂಪಲ್ ಈಗ ಈ ದ್ರವ್ಯ ವಸ್ತುಗಳೆಲ್ಲ ಯಾವ್ದ್ರಿಂದ ಆಗಿದ್ದಾವೆ ನೋಡಿ. ಈ ಹಿಂದೆ ಕಣಾದ ಮಹರ್ಷಿಯರಂತವರು ದ್ರವ್ಯದ ವಿಭಜನೆ ಕಲ್ಪನೆಯು ಭಾರತದಲ್ಲಿ ಸುಮಾರು ಕ್ರಿಸ್ತಪೂರ್ವ 500ರಷ್ಟು ಹಿಂದೆ ಪರಿಗಣಿತವಾಗಿತ್ತು. ಪ್ರಾಚೀನ ಭಾರತೀಯ ತತ್ವಶಾಸ್ತ್ರಜ್ಞರಾದ ಮಹರ್ಷಿ ಕಣಾದರು ಸಿದ್ಧಾಂತದ ಪ್ರಕಾರ ಒಂದು ವೇಳೆ ನಾವು ದ್ರವ್ಯ ಅಂತಂದ್ರೆ ನಾನು ಈಗ ಹೇಳಿದ್ರೆ ವಸ್ತುಗಳು ಅಥವಾ ಪದಾರ್ಥಗಳು, ಆ ಪದಾರ್ಥಗಳನ್ನ ವಿಭಜನೆ ಮಾಡ್ತಾ ಹೋದ್ರೆ ಕೊನೆಯಲ್ಲಿ ನಮ್ಗೆ ಏನ್ ಸಿಗುತ್ತೆ, ಚಿಕ್ಕ ಚಿಕ್ಕ ಕಣಗಳಾಗಿ ನಾವು ಪಡಿತೀವಿ. ಅಂತಿಮವಾಗಿ ಆ ಚಿಕ್ಕ ಕಣವನ್ನ ನಾವೇಂತ ಕರಿತೀವಿ, ಅದನ್ನ ನಾವು ಪರಮಾಣು ಎಂದು ಕರಿತೀವಿ ಅಂತ ಹೇಳಿದ್ರು. ಅಂದ್ರೆ ಮುಂದೆ ಅದನ್ನ ಡಿವೈಡ್ ಮಾಡಕ್ ಸಾಧ್ಯನೇ ಇಲ್ಲ, ಅಂತಹ ಕಣಕ್ಕೆ ನಾವೇನ್ ಕರಿತೀವಿ, ಪರಮಾಣುಗಳನ್ನು ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್, ಒಂದು ಚಾಕ್ ಪೀಸ್ ಇದೆ ಅಂತಂದ್ರೆ ಚಾಕ್ ಪೀಸ್ ಅನ್ನ ನಾವೇನ್ ಮಾಡ್ಬೋದು, 2 ಭಾಗಗಳಾಗಿ ಡಿವೈಡ್ ಮಾಡ್ಬೋದು. ಮತ್ತೆ ಆ ಒಂದು ಭಾಗವನ್ನ ನಾವು ತೆಗೆದುಕೊಂಡು ಮತ್ತೆ 2 ಭಾಗ ಡಿವೈಡ್ ಮಾಡ್ಬೋದು. ಮತ್ತೆ ಇನ್ನೊಂದು ತುದಿಯನ್ನು ತೆಗೆದುಕೊಂಡು ಮತ್ತೆ ಇದನ್ನ ಡಿವೈಡ್ ಮಾಡ್ತಾ ಹೋದಂತೆ ಕೊನೆಗೆ ನಾವೇನ್ ತಲುಪ್ತೀವಿ, ಅದನ್ನ ನಾವು ವಿಭಜನೆ ಮಾಡಕ್ ಸಾಧ್ಯನೇ ಇಲ್ಲ. ಅಂತಹ ಏನ್ ತಲುಪ್ತೀವೋ ಅಂತಹ ಹಂತಕ್ಕೆ, ಅಂತಹ ಕಣಗಳಿಗೆ ನಾವೇನ್ ಕರಿತೀವಿ, ಪರಮಾಣು ಎಂದು ಕರಿತೀವಿ. ಇದು ಯಾರು ಹೇಳೋದು, ಮೊದಲಿಗೆ ಮಹರ್ಷಿ ಕಣಾದರು. ಅದಕ್ಕೆ ಏನಂತ ಹೆಸರಿಟ್ರು, ಆ ಕಣಗಳನ್ನ ಪರಮಾಣುಗಳಂತ ಹೇಳಿದ್ರು. ಯಾವಾಗ, ಕ್ರಿಸ್ತಪೂರ್ವ 500ರಷ್ಟು ಹಿಂದೆನೆ ಹೇಳಿರ್ತಾರೆ, ಕ್ರಿಸ್ತ ಶಕ ಅಲ್ಲ, ಕ್ರಿಸ್ತ ಪೂರ್ವ. ತದನಂತರ ಪೊಕ್ಕುದ ಖ್ಯಾತ್ಯಾಯನ ಅಂತ ಮತ್ತೊಬ್ಬ ಭಾರತ ತತ್ವಶಾಸ್ತ್ರಜ್ಞರು ಬರ್ತಾರೆ. ಅವ್ರು ಇದೇ ಒಂದು ಸಿದ್ಧಾಂತವನ್ನು ಮುಂದುವರಿಸಿಕೊಂಡು ಹೋಗಿ ಕಣಗಳು ಸಾಮಾನ್ಯವಾಗಿ ಸಂಯೋಜನೆ ರೂಪದಲ್ಲಿ ಇರ್ತವೆ ಅಂತ ಹೇಳ್ತಾರೆ. ಅಂತಂದ್ರೆ ಕಣಗಳೇನಂತಂದ್ರೆ ಈಗ ಯಾವ್ದಾದ್ರು ಒಂದು ದ್ರವ್ಯ ಇದೆ ಅಂತಂದ್ರೆ ದ್ರವ್ಯದಲ್ಲಿ ಒಂದೇ ಒಂದು ಪರಮಾಣು ಇರೋದಿಲ್ಲ, ಅಲ್ಲಿ ಬಹಳಷ್ಟು ಪರಮಾಣುಗಳು ಸೇರ್ಕೊಂಡು ಒಂದು ದ್ರವ್ಯ ಆಗಿದೆ ಅನ್ನುವಂತ ಮಾಹಿತಿಯನ್ನು ತಿಳಿಸ್ತಾರೆ ಪೊಕ್ಕುದ ಖ್ಯಾತ್ಯಾಯನ. ಅಂದ್ರೆ ಇದನ್ನೇ ರಿವರ್ಸ್ ಆಗಿ ಹೇಳ್ತಾರೆ ಅಷ್ಟೇ. ಸೊ ಇದಿಷ್ಟು ನಮ್ಮ ಭಾರತೀಯ ತತ್ವಶಾಸ್ತ್ರಜ್ಞರು ಹೇಳೋದಾದ್ರೆ, ಇನ್ನು ನಮಗೆ ವಿದೇಶಿಯರು ಏನ್ ಹೇಳ್ತಾರೆ, ಗ್ರೀಕ್ ತತ್ವಶಾಸ್ತ್ರಜ್ಞರು ಏನ್ ಹೇಳ್ತಾರೆ ಅಂತಂದ್ರೆ, ಡೆಮೋಕ್ರಟಿಸ್ ಮತ್ತೆ ಲೂಸಿಫರ್ ಅವರು ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಸೇಮ್ ನಮ್ಮ ಕಣಾದ ಮಹರ್ಷಿಯವರು ಏನ್ ಹೇಳ್ತಾರೋ ಅದನ್ನೇ ಹೇಳ್ತಾರೆ. ಒಂದು ವೇಳೆ ದ್ರವ್ಯವನ್ನ ವಿಭಜಿಸುತ್ತಾ ಹೋದ್ರೆ ಆ ಕೊನೆಗೆ ಸಿಗುವಂತ ಕಣಗಳು ಅವೇನಿರ್ತವೆ ಮತ್ತೆ ಅವುಗಳನ್ನ ಡಿವೈಡ್ ಮಾಡೋಕ್ಕಾಗೋದಿಲ್ಲ, ಅವುಗಳನ್ನೇ ಪರಮಾಣುಗಳೆಂದು ಕರೀತೇವೆ ಅಂತ ಇವ್ರು ಹೇಳ್ತಾರೆ. ಸೊ ಸೇಮ್ ಇದೇ ಮಾಹಿತಿನ ಯಾರು ಕೊಟ್ಟಿರ್ತಾರೆ, ಕ್ರಿಸ್ತಪೂರ್ವ 500ರಲ್ಲೇ ಮಹರ್ಷಿ ಕಣಾದರವರು ಕೊಟ್ಟಿರ್ತಾರೆ. ತದನಂತರ ಆ ಡೆಮೋಕ್ರಟಿಸ್ ಎನ್ನುವಂತವರು ಈ ಅವಿಭಾಜ್ಯ ಕಣಗಳನ್ನ ಪರಮಾಣುಗಳೆಂದು ಕರೀತಾರೆ. ನೋಡಿ, ಅವ್ರನ್ನ ಏನ್ ಡಿವೈಡ್ ಮಾಡಕ್ ಆಗೋದಿಲ್ಲ ಮುಂದಕ್ಕೆ ಅಂತಹ ಅವಿಭಾಜ್ಯ ಕಣಗಳಿಗೆ ಪರಮಾಣುಗಳಂತ ಡೆಮೋಕ್ರಟಿಸ್ ಕೊಡ್ತಾರೆ, ಜೊತೆಗೆ ಮಹರ್ಷಿ ಕಣಾದರು ಕೊಡ್ತಾರೆ. ಸೊ ಎಕ್ಸಾಮ್ ಅಲ್ಲಿ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಸೊ ಭಾರತೀಯ ತತ್ವಶಾಸ್ತ್ರಜ್ಞರಲ್ಲಿ ಮಹರ್ಷಿ ಕಣಾದರು ಅವರು ಕೊಡ್ತಾರೆ ಪರಮಾಣು ಅಂತ. ಸೊ ನಮಗೆ ಗ್ರೀಕರಲ್ಲಿ ಕೇಳಿದ್ರೆ ಡೆಮೋಕ್ರಟಿಸ್ ಅವರು ಈ ಒಂದು ಅವಿಭಾಜ್ಯ ಕಣಗಳಿಗೆ ಪರಮಾಣುಗಳು ಅಂತ ಹೆಸರನ್ನ ಕೊಡ್ತಾರೆ. ಇನ್ನ ಈ ಪರಮಾಣುಗಳೆನ್ನಂತವು ಸೊ ಹೇಗೆ ಕಂಡುಹಿಡಿದ್ರು, ಸೊ ಯಾವ್ದನ್ನ ನಾವು ಪರಮಾಣುಗಳು ಅಂತ ಕರಿತೀವಿ. ಇದರ ಬಗ್ಗೆ 18ನೇ ಶತಮಾನದವರೆಗೂ ಈ ಕಲ್ಪನೆಗಳನ್ನ ಸಿದ್ಧಪಡಿಸಲು ಯಾವುದೇ ಹೆಚ್ಚಿನ ಪ್ರಯೋಗ ಕಾರ್ಯಗಳು ನಡೀಲಿಲ್ಲ. ಆದ್ರೆ ಇವೆಲ್ಲವೂ ಸಹ ಜಸ್ಟ್ ಒಂದು ನಂಬಿಕೆಯ ಮೇಲೆ ಹೇಳ್ತಾ ಇದ್ರು. ಆಗ 18ನೇ ಶತಮಾನದಲ್ಲಿ ಆಂಟನಿ ಎಲ್ ಲೆವೋಸಿಯರ್ ಮತ್ತೆ
ಇವರೇ ಡೆಮಾಕ್ರಿಟಸ್ ಅನ್ನುವಂಥವ್ರು ಬಂದು ಈ ಒಂದು ರಾಸಾಯನಿಕ ಶಾಸ್ತ್ರ ಅಂದ್ರೆ ಈ ಎಲ್ಲಾ ಒಂದು ಪರಮಾಣುಗಳು ಅಣುಗಳು ಬರುವಂತದ್ದೆಲ್ಲ ರಸಾಯನಶಾಸ್ತ್ರದ ವಿಭಾಗದಲ್ಲಿ ಈ ರಸಾಯನಶಾಸ್ತ್ರಕ್ಕೆ ಒಂದು ಭದ್ರ ಬುನಾದಿಯನ್ನ ಹಾಕಿ ಈ ಪರಮಾಣುಗಳಂತಂದ್ರೆ ಏನು, ಈ ಪರಮಾಣುಗಳಲ್ಲಿ ಯಾವುದನ್ನ ಪರಮಾಣುಗಳಂತ ಕರಿತೀವಿ, ಯಾವುದನ್ನ ಧಾತುಗಳಂತ ಕರಿತೀವಿ, ಯಾವುದನ್ನ ಸಂಯುಕ್ತಗಳಂತ ಕರಿತೀವಿ, ಮತ್ತು ಧಾತುಗಳು ಹೇಗೆ ಮತ್ತೆ ಏಕೆ ಸಂಯೋಗ ಹೊಂದಿದಾವೆ, ಇದನ್ನ ಕಂಪ್ಲೀಟ್ ಆಗಿ ಈ ಚಾಪ್ಟರ್ ನಾವು ತಿಳ್ಕೊಳ್ತೀವಿ. ಸಂಯೋಗಗೊಂಡಾಗ ಏನಾಗುತ್ತೆ ಅನ್ನೋದನ್ನ ಕಂಡುಹಿಡಿತಾರೆ. ನಿಮ್ಗೆ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ ಅಂದ್ರೆ ರಾಸಾಯನಿಕ ಸಂಯೋಜನೆಯ 2 ನಿಯಮಗಳನ್ನ ಕೊಟ್ಟವಂತವ್ರು ಯಾರು ಅಂತ ಕೇಳ್ತಾರೆ. ಸೊ ನೀವು ಅದನ್ನ ಚೆನ್ನಾಗಿ ನೆನ್ಪಿಟ್ಕೋಬೇಕಾಗಿರುತ್ತೆ. ಆಂಟೋನಿ ಎಲ್ ಲೆವೋಸಿಯರ್. ಸೊ ನೆಕ್ಸ್ಟ್ ಈಗ ರಾಸಾಯನಿಕ ಸಂಯೋಜನೆ ನಿಯಮಗಳು ಏನ್ ಕೊಟ್ಟರು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಮೊದಲನೇ ನಿಯಮ ಏನಿದೆ ಅಂತಂದ್ರೆ ಅವರು ಈ ರಾಸಾಯನಿಕ ಸಂಯೋಜನೆ ನಿಯಮಗಳ ಆಧಾರದ ಮೇಲೆ ಆಂಟೋನಿಯಲ್ ಲೆವೋಸಿಯರ್ ಮತ್ತೆ ಜೋಸೆಫ್ ಎಲ್ ಪ್ರೋಸ್ಟ್ ಅವರು ಕೆಲವೊಂದಿಷ್ಟು 2 ನಿಯಮಗಳನ್ನ ಕೊಡ್ತಾರೆ. ಆ 2 ನಿಯಮದಲ್ಲಿ ಮೊದಲನೇ ನಿಯಮ ರಾಶಿ ಸಂರಕ್ಷಣಾ ನಿಯಮ. ಸೊ ನಿಮ್ಗೆಲ್ಲರೂ ಶಕ್ತಿ ಸಂರಕ್ಷಣಾ ನಿಯಮ ಗೊತ್ತಿರುತ್ತೆ. ಏನ್ ಶಕ್ತಿ ಸಂರಕ್ಷಣಾ ನಿಯಮ ಇರುತ್ತೆ? ಶಕ್ತಿಯನ್ನು ನಾವು ಸೃಷ್ಟಿಸಲು ಸಾಧ್ಯವಿಲ್ಲ, ಆದ್ರೆ ನಾಶಗೊಳಿಸಲು ಸಾಧ್ಯ ಇಲ್ಲ. ನಾವು ಒಂದು ರೂಪದ ಮತ್ತೊಂದು ರೂಪಕ್ಕೆ ಬದಲಾಯಿಸಬಹುದು ಅಂತ ನಮಗೆ ಶಕ್ತಿ ಸಂರಕ್ಷಣಾ ನಿಯಮ ಇದೆ. ಅದೇ ರೀತಿಯಾಗಿ ರಾಶಿ ಸಂರಕ್ಷಣಾ ನಿಯಮವು ಅದೇ ಮಾಹಿತಿಯನ್ನ ಕೊಡುತ್ತೆ. ಸೊ ರಾಶಿ ಸಂರಕ್ಷಣಾ ನಿಯಮದಲ್ಲಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಹೇಳೋದೇನಂತಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನ ಸೃಷ್ಟಿಸುವುದು ಸಾಧ್ಯವಿಲ್ಲ, ನಾಶಪಡಿಸಲು ಸಾಧ್ಯವಿಲ್ಲ ಎನ್ನುವಂತ ಮೊದಲನೇ ನಿಯಮವನ್ನ ಕೊಡ್ತಾರೆ. ಇನ್ನು 2ನೇ ನಿಯಮ ಏನ್ ಕೇಳ್ತಾರೆ? ಸ್ಥಿರ ಅನುಪಾತಗಳ ನಿಯಮ. ಸ್ಥಿರ ಅನುಪಾತ ಸೊ ಏನು? ಅನೇಕ ಸಂಯುಕ್ತಗಳು 2 ಅಥವಾ ಹೆಚ್ಚು ಧಾತುಗಳಿಂದ ಮಾಡಲ್ಪಟ್ಟಿದ್ದು, ಈ ಸಂಯುಕ್ತಗಳನ್ನ ಯಾರೇ ತಯಾರಿಸಿರ್ಲಿ ಅಥವಾ ಎಲ್ಲಿಂದಾದ್ರೂ ಬಂದಿರ್ಲಿ, ಅವುಗಳನ್ನ ಧಾತುಗಳು ಮತ್ತೆ ಅವುಗಳ ಅನುಪಾತಗಳು ಒಂದೇ ಆಗಿರ್ತವೆ. ಸೊ ಇದರ ಅರ್ಥ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನಮ್ಮ ಭೂಮಿ ಮೇಲಿರುವಂತಹ ಅತ್ಯಂತ ಶುದ್ಧ ರೂಪದ ವಸ್ತುಗಳು ಯಾವ್ಯಾವು? ಧಾತುಗಳು. ಈ ಧಾತುಗಳೆಲ್ಲ ಯಾವ್ದಿಂದ ಮಾಡಲ್ಪಟ್ಟಿದೆ? ಪ್ರತಿಯೊಂದು ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ. ಈ ಕಣಗಳು ಎನ್ನುವಂಥದ್ದು ಈ ಕಣಕ್ಕೆ ನಾವೇನ್ ಕರಿತೀವಿ? ಪರಮಾಣು ಅಂತ ಕರಿತೀವಿ. ಈ ಎಲ್ಲಾ ಪರಮಾಣುಗಳು ಒಂದು ನಿರ್ದಿಷ್ಟ ಅನುಪಾತದಲ್ಲಿ ಏನಾಗಿರ್ತಾವೆ? ಅವು ಸೇರ್ಕೊಂಡು ಒಂದು ನಿರ್ದಿಷ್ಟವಾಗಿರುವಂತ ಒಂದು ವಸ್ತು ಆಗಿರುತ್ತೆ, ಒಂದು ಧಾತು ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನೇ ಇವರು ಯಾರು ಆಂಟೋನಿಯಲ್ ಲೆವೋಸಿಯರು ಇತರ ವಿಜ್ಞಾನಿಗಳೊಂದಿಗೂ ಸಹ ಗಮನಿಸ್ತಾರೆ. ಸೊ ಮೊದಲಿಗೆ ಇವರು ಯಾವ್ದ್ರ ಮೇಲೆ ಗಮನಿಸ್ತಾರೆ ಅಂತಂದ್ರೆ ನೀರಿನ ಮೇಲೆ ಗಮನಿಸ್ತಾರೆ, ವಾಟರ್ ಮೇಲೆ. ನೀರಿನ ಅಣು ಏನ್ ಹೇಳುತ್ತೆ? ಸೊ ಇವರ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ ಯಾವುದೇ ಆಕಾರದಿಂದ ಸಂಯುಕ್ತ ವಸ್ತುವಿಂದ ನೀರನ್ನ ಪಡೆದ್ರು ಹೈಡ್ರೋಜನ್ ಮತ್ತೆ ಆಕ್ಸಿಜನ್ಗಳ ರಾಶಿಯ ನಡುವಿನ ಅನುಪಾತವು ಯಾವಾಗಲೂ 1:8 ಆಗಿರುತ್ತದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಂದು ಮಾಹಿತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅವರು ರಾಶಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರತಿಯೊಂದು ಪರಮಾಣುವಿಗೂ ಪ್ರತಿಯೊಂದು ಧಾತುವಿಗೂ ಅದರದಿಂದ ರಾಶಿ ಇರುತ್ತೆ ಅನ್ನುವಂಥದ್ದು. ನಮ್ಗಿನ್ನ ನಾವೀಗ ಅಪ್ ಟು 6th ನೋಡ್ಕೊಂಡು ಬರ್ತಾ ಇದ್ದಾಗಾದ್ರೆ ನಮ್ಗೆ ಇಲ್ಲಿ ರಾಶಿ ಎನ್ನುವಂತ ಒಂದು ವರ್ಡ್ ಫಸ್ಟ್ ಟೈಮ್ ಬರ್ತಾ ಇದೆ. ಅಂದ್ರೆ ಪರಮಾಣು ರಾಶಿ ಎನ್ನುವಂಥದ್ದು. ಈ ಪರಮಾಣು ರಾಶಿ ಅಂತಂದ್ರೆ ಏನು? ಪ್ರತಿಯೊಂದು ಧಾತುವಿಗೂ ಪ್ರತಿಯೊಂದು ಪರಮಾಣುಗೂ ತನ್ನದೇ ಆದಂತ ಒಂದು ತೂಕ ಇರುತ್ತೆ. ಆ ತೂಕದಿಂದ ಏನಾಗಿರುತ್ತೆ? ಸೊ ಕೆಲವೊಂದಿಷ್ಟು ಧಾತುಗಳಾಗಿರ್ತವೆ. ಫಾರ್ ಎಕ್ಸಾಂಪಲ್ ಈಗ ಇದೇ ಪರಮಾಣುಗಳಿಂದ ಏನಾಗ್ತವೆ? ಹೈಡ್ರೋಜನ್ ಎನ್ನುವಂಥ ಧಾತು ಆಗಿರ್ಬೋದು, ಹೀಲಿಯಂ ಎನ್ನುವಂಥ ಧಾತು ಆಗಿರ್ಬೋದು. ಸೊ ಈ ಎಲ್ಲಾ ಧಾತುಗಳು ಒಂದೇ ರೀತಿಯ ರಾಶಿ ಇಲ್ಲ, ಬೇರೆ ಬೇರೆ ರೀತಿಯಾದ ರಾಶಿ ಇದೆ. ಆ ರಾಶಿಯನ್ನ ಜಾನ್ ಡಾಲ್ಟನ್ ರವರು ಕಂಡುಹಿಡಿತಾರೆ. ಅದ್ರ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ಮುಂದೆ ನೋಡ್ತಾ ಹೋಗ್ತೀವಿ. ಸೊ ಇವು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಯಾವುದೇ ಒಂದು ವಸ್ತು ಆಗಿರ್ಲಿ, ಆ ವಸ್ತು ಉತ್ಪತ್ತಿ ಆಗ್ಬೇಕು ಅಂತಂದ್ರೆ ಅದು ಸ್ಥಿರ ಅನುಪಾತದಲ್ಲೇ ಇರಬೇಕು ಅಂತ ಹೇಳ್ತಾರೆ. ಇದು ಏನಿಲ್ಲಿ 1:8 ಅಂತ ಹೇಳ್ತಿದಾರೋ ಅದನ್ನ ಮುಂದೆ ಲೆಕ್ಕಾಚಾರನೂ ಮಾಡ್ತೀವಿ. ಅದೇ ರೀತಿಯಾಗಿ ಅಮೋನಿಯಾ ಅಂತ ಹೇಳ್ತೀರಾ. ಅಮೋನಿಯಾ ಅಂತಂದ್ರೆ NH3 ಅಂತ ಕರಿತೀವಿ. ಈ ಅಮೋನಿಯಾದಲ್ಲೂ ಅಷ್ಟೇ ನೈಟ್ರೋಜನ್ ಮತ್ತೆ ಹೈಡ್ರೋಜನ್ಗಳ ಅನುಪಾತವು 14:3 ಆಗಿರುತ್ತದೆ. ನಮಗೆ ನೈಟ್ರೋಜನ್ನ ಒಂದು ಧಾತು ಸಂಖ್ಯೆ 7, ಅದರ ಒಂದು ರಾಶಿ ಸಂಖ್ಯೆ 14 ಆಗಿರುತ್ತೆ. ಇಲ್ಲಿ ನೈಟ್ರೋಜನ್ ಅನ್ನೋ ಅಣುಗಳು ಎಷ್ಟಿದಾವೆ? ಒಂದಿದೆ. ಹೈಡ್ರೋಜನ್ ನ ಒಂದು ರಾಶಿ ಎಷ್ಟಿರುತ್ತೆ? ಹೈಡ್ರೋಜನ್ ನ ರಾಶಿ 1. ಹೈಡ್ರೋಜನ್ ನಲ್ಲಿ ಎಷ್ಟು ಪರಮಾಣುಗಳಿದಾವೆ? ಇಲ್ಲಿ ನೀವು ಗಮನಿಸಿದ್ರೆ 3 ಪರಮಾಣುಗಳಿದಾವೆ. 1 ಆಗುತ್ತೆ. ಮೀನ್ಸ್ 14:3 ಅನುಪಾತದಲ್ಲಿ ಇರುತ್ತೆ. ಅದೇ ರೀತಿಯಾಗಿ ನೀರನ್ನು ತೆಗೆದುಕೊಂಡಾಗ ಹೈಡ್ರೋಜನ್ ನ ರಾಶಿ ಸಂಖ್ಯೆ ಎಷ್ಟಿರುತ್ತೆ? ಹೈಡ್ರೋಜನ್ ನ ರಾಶಿ ಸಂಖ್ಯೆ 1. ಆದ್ರೆ ಅಲ್ಲಿ ಎಷ್ಟು ಅಣುಗಳಿದಾವೆ? 2 ಪರಮಾಣುಗಳಿದಾವೆ. ಅಂತಂದ್ರೆ 1 2 ಇಷ್ಟು. ಆಕ್ಸಿಜನ್ ನ ಪರಮಾಣು ರಾಶಿ ಸಂಖ್ಯೆ ಎಷ್ಟಾಗುತ್ತೆ? 16. ಇದನ್ನ ಕನಿಷ್ಠ ರೂಪಕ್ಕೆ ತಂದಾಗ 2 2 2 8 16 1:8 ಅನುಪಾತದಲ್ಲಿ ನೀರಿನ ಪರಮಾಣುಗಳು ಸಂಯೋಜನೆಗೊಂಡಿರುತ್ತವೆ. ಇದರ ಅರ್ಥ ಏನು ಅಂತಂದ್ರೆ ಯಾವ್ದಾದ್ರೂ ಒಂದು ವೇಳೆ 9 ಗ್ರಾಂ ನೀರನ್ನು ನಾವೇನ್ ತೆಗೆದುಕೊಂಡಿದೀವಿ, ವಿಭಜನೆ ಮಾಡ್ತಾ ಇದೀವಿ ಅಂತಂದ್ರೆ ಅದರಲ್ಲಿ 1 ಗ್ರಾಂ ಹೈಡ್ರೋಜನ್ 8 ಗ್ರಾಂ ನಷ್ಟು ಆಕ್ಸಿಜನ್ ಇರ್ತಾರೆ. ಅಂದ್ರೆ ಇಲ್ಲಿ ಇಷ್ಟು ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಯಾವುದೇ ಒಂದು ವಸ್ತು ಆಗಿರ್ಲಿ ಅವು ನಿರ್ದಿಷ್ಟ ಅನುಪಾತದಲ್ಲಿ ಇರ್ತವೆ ಎನ್ನುವಂತ ಮಾಹಿತಿನ ಕೊಡ್ತಾ ಇದ್ದಾರೆ. ಇದು ಸ್ಥಿರ ಅನುಪಾತದ ನಿಯಮಕ್ಕೆ ಕಾರಣವಾಯಿತು. ರಾಸಾಯನಿಕ ವಸ್ತುವಿನಲ್ಲಿ ಧಾತುಗಳು ಯಾವಾಗಲೂ ಅವುಗಳ ರಾಶಿಯ ನಿರ್ದಿಷ್ಟ ಅನುಪಾತದಲ್ಲೇ ಇರ್ತವೆ. ಮುಂದೆ ಕಂಡುಹಿಡಿತಾರೆ ರಾಶಿ ಧಾತುಗಳಿಗೂ ಅಷ್ಟೇ ಮತ್ತೆ ಸಂಯುಕ್ತಗಳು ಅಷ್ಟೇ ನಿರ್ದಿಷ್ಟ ರಾಶಿ ಅನುಪಾತದಲ್ಲೇ ಇರ್ತವೆ ಅಂತ ಮುಂದೆ ಕಂಡುಹಿಡಿತಾರೆ. ಸೊ ಈ 2 ನಿಯಮಗಳನ್ನ ಆಂಟೋನಿಯಲ್ ಲೆವೋಸಿಯರ್ ಮತ್ತೆ ಫ್ರಸ್ಟ್ ಅವರು ಕೊಡ್ತಾರೆ.
ಸೊ ಎರಡು ನಿಯಮಗಳು ಯಾವುದು, ಒಂದು ರಾಶಿ ಸಂರಕ್ಷಣಾ ನಿಯಮ, ಮತ್ತೊಂದು ಸ್ಥಿರ ಅನುಪಾತಗಳ ನಿಯಮ. ಈ ಎರಡು ನಿಯಮಗಳು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಈಗ ಮುಂದಿನ ಒಂದು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿ. ಸೊ ಏನಿದೆ, ತದನಂತರ ವಿಜ್ಞಾನಗಳು ಏನ್ ಪ್ರಾಬ್ಲಮ್ ಬಂತು. ಈಗೇನೋ ಅವ್ರು ಹೇಳಿದ್ರು, ರಾಶಿ ಅನ್ನುವಂಥದ್ದೇ ಒಂದು ವಸ್ತು ರಾಶಿ ಇರುತ್ತೆ, ಒಂದು ನಿರ್ದಿಷ್ಟ ಪ್ರಮಾಣದ ರಾಶಿಯಲ್ಲಿ ಇರ್ತವೆ ಅಂತ ಹೇಳಿದ್ರು. ಹಾಗಾದ್ರೆ ಅವೆಲ್ಲ ಧಾತುಗಳು ಯಾವ್ಯಾವು, ಅವುಗಳನ್ನ ಹೇಗೆ ಕಂಡುಹಿಡಿಯುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಹೈಡ್ರೋಜನ್ ಅನ್ನುವಂಥದ್ದು ಇದೆ ಅಂತಂದ್ರೆ ಅದು ಇದೇ ರೂಪದಲ್ಲಿ ಇರುತ್ತೆ ಅಂತ ಹೇಗೆ ಗೊತ್ತಾಗುವಂಥದ್ದು, ಅದನ್ನ ಹೇಗೆ ಕಂಡುಹಿಡಿಯುವಂಥದ್ದು. ಅದಕ್ಕೆ ಸಂಬಂಧಿಸಪಟ್ಟಂತೆ ಈ ಎಲ್ಲಾ ಒಂದು ಸಮಸ್ಯೆಗಳಿಗೆ ಯಾರು ಉತ್ತರ ಕೊಂಡ್ಕೊಟ್ರು, ಜಾನ್ ಡಾಲ್ಟನ್ ರವರು. ಸೊ ಆಗಿನ ಕಾಲಕ್ಕೆ ಕೇವಲ ತತ್ವಶಾಸ್ತ್ರ ಎನಿಸಿದ್ದ ದ್ರವ್ಯದ ವಿಭಜನೆಯ ಕಲ್ಪನೆಯನ್ನು ತೆಗೆದುಕೊಂಡು, ಗ್ರೀಕರ ಕೊಡುಗೆಯಾದ ಪರಮಾಣುಗಳ ಪದವನ್ನು ತೆಗೆದುಕೊಂಡು ದ್ರವ್ಯದ ಅತಿ ಚಿಕ್ಕ ಕಣಗಳೇ ಪರಮಾಣುಗಳು ಅಂತ ಹೇಳ್ತಾರೆ, ಮತ್ತೆ ಅದನ್ನ ನಿರೂಪಣೆ ಮಾಡ್ತಾರೆ. ಸೊ ನೋಡಿ, ಸೈನ್ಸ್ ಅಂತಂದ್ರೆ ನಾವೇನ್ ಮಾಡ್ಬೇಕು, ಅದನ್ನ ನಿರೂಪಿಸಬೇಕು. ಸೊ ಜಸ್ಟ್ ನಾವು ಬಾಯಲ್ಲಿ ಹೇಳಿದ್ರನ್ನ ಒಪ್ಕೊಳ್ಳೋದಿಲ್ಲ. ಸೊ ಇವರ ಜಾನ್ ಡಾಲ್ಟನ್ ಪರಮಾಣು ಸಿದ್ಧಾಂತವು ಅದೇ ಹೇಳುತ್ತೆ. ಸೊ ಇವತ್ತು ನಿಮಗೆ ಮುಂದಿನ 6 ವಿಷಯಗಳನ್ನು ನೀವು ಗಮನಿಸಬಹುದು. ಈ 6 ಪಾಯಿಂಟ್ಸ್ ಅನ್ನ ಅವ್ರು ಕೊಡ್ತಾರೆ ಅವರ ಒಂದು ಕಣ ಸಿದ್ಧಾಂತದಲ್ಲಿ. ಡಾಲ್ಟನ್ ಕಣ ಸಿದ್ಧಾಂತ ಅಂತ ಕರಿತೀವಿ. ಆ ಡಾಲ್ಟನ್ ಕಣ ಸಿದ್ಧಾಂತ ತಿಳ್ಕೊಳ್ಳೋಕೆ ಮುಂಚಿತವಾಗಿ ಡಾಲ್ಟನ್ ಅಂದ್ರೆ ಯಾರು, ಇವರು ಎಲ್ಲಿನವರು ಅನ್ನೋದ್ರ ಬಗ್ಗೆ ಮೊದಲಿಗೆ ತಿಳ್ಕೊಳ್ಳೋಣ. ಜಾನ್ ಡಾಲ್ಟನ್ ನಂತರು ಇಂಗ್ಲೆಂಡಿನ ಬಡ ನೇಕಾರ ಕುಟುಂಬದಲ್ಲಿ 1766ರಲ್ಲಿ ಜನಿಸ್ತಾರೆ. 12ನೇ ವಯಸ್ಸಿಗೆ ಶಿಕ್ಷಕರಾಗ್ತಾರೆ. 12ನೇ ವಯಸ್ಸು ಅಂತಂದ್ರೆ ಸಾಮಾನ್ಯವಾಗಿ ನಾವೀಗೇನು 6ನೇ ತರಗತಿ ಮಗು ಅಂತ ಕರಿತೀವಲ್ಲ, 6ನೇ ತರಗತಿ 7ನೇ ತರಗತಿ ಅಷ್ಟೊತ್ತಿಗೆ ಅವರು ತಮ್ಮ ಒಂದು ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾರೆ. 7 ವರ್ಷಗಳ ನಂತರ ಶಾಲೆಯ ಪ್ರಾಂಶುಪಾಲರಾಗ್ತಾರೆ. 7 ವರ್ಷ ಅಂದ್ರೆ ಕೇವಲ 19ನೇ ವಯಸ್ಸಿಗೆ ಆ ಒಂದು ಶಾಲೆಯ ಪ್ರಾಂಶುಪಾಲರಾಗಿರ್ತಾರೆ. 1793ರಲ್ಲಿ ಕಾಲೇಜಿನಲ್ಲಿ ಗಣಿತ, ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರಗಳನ್ನು ಬೋಧಿಸುವ ಸಲುವಾಗಿ ಮಾಂಚೆಸ್ಟರ್ಗೆ ಹೊರಟರು. ತದನಂತರ ಇವರಿಗೂ ಜೀವನದ ಬಹುತೇಕ ಅವಧಿಯನ್ನ ಅಲ್ಲಿ ತಮ್ಮ ಸಂಶೋಧನೆ ಮತ್ತೆ ಬೋಧನೆಗಾಗಿ ಕಳೀತಾರೆ. 1808ರಲ್ಲಿ ಅವರು ತಮ್ಮ ಪರಮಾಣು ಸಿದ್ಧಾಂತವನ್ನ ಮಂಡಿಸ್ತಾರೆ. ಏನ್ ಪರಮಾಣು ಸಿದ್ಧಾಂತ ಅಂತಂದ್ರೆ, ಈಗೇನ್ ಇಷ್ಟು ದಿನ ನಮ್ಮ ಮಹರ್ಷಿ ಕಣಾದರು ಕ್ರಿಸ್ತಪೂರ್ವ 500ರಲ್ಲೇ ಹೇಳಿರ್ತಾರೆ, ಪ್ರತಿಯೊಂದು ಸಹ ಚಿಕ್ಕ ದ್ರವ್ಯವು ಸಹ ಸಣ್ಣ ಸಣ್ಣ ಪರಮಾಣುಗಳಿಂದ ಆಗಿದೆ ಅನ್ನೋಂಥದ್ದು. ಅದನ್ನ ನಿರೂಪಣೆ ಮಾಡ್ತಾರೆ, ಮೀನ್ಸ್ ಪ್ರಯೋಗಗಳ ಮೂಲಕ ತೋರಿಸ್ಕೊಡ್ತಾರೆ. ಅದನ್ನ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಡಾಲ್ಟನ್ ಪರಮಾಣು ಸಿದ್ಧಾಂತದ ಪ್ರಕಾರ ಎಲ್ಲಾ ರೂಪದ ದ್ರವ್ಯ, ಅದು ಧಾತು ಆಗಿರ್ಲಿ, ಸಂಯುಕ್ತ ಆಗಿರ್ಲಿ, ಮಿಶ್ರಣ ಆಗಿರ್ಲಿ, ಅವು ಪರಮಾಣುಗಳೆಂದು ಕರೆಯಲ್ಪಡುವಂತ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿದೆ. ಈ ಸಿದ್ಧಾಂತದ ಆಧಾರ ಅಂಶಗಳು ಕೆಳಗಿನಂತಿವೆ ಅಂತ ಹೇಳಿದರೆ ಅವರು ಅದೇ ಮಾಹಿತಿನ ಮೊದಲೇದಾಗ ಕೊಡ್ತಾರೆ. ಈ 6 ಅಂಶಗಳಲ್ಲಿ ಮೊದಲನೇ ಅಂಶ ಏನ್ ಕೊಡ್ತಾರೆ ಅಂತಂದ್ರೆ, ಎಲ್ಲಾ ದ್ರವ್ಯವು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವ ಪರಮಾಣುಗಳೆಂಬ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿವೆ. ಇದನ್ನೆಲ್ಲ ನಾವು ವಿಶ್ವ ತಿಳ್ಕೊಂಡಿರುವಂತದ್ದು. ಪ್ರತಿಯೊಂದು ದ್ರವ್ಯನೂ ಅಷ್ಟೇ ಚಿಕ್ಕ ಚಿಕ್ಕ ಕಣಗಳಿಂದ ಕೂಡಿದವೆ. ಆ ಕಣಗಳಿಗೆ ಒಬ್ಬೊಬ್ರು ಒಂದೊಂದು ಹೆಸರನ್ನ ಕೊಡ್ತಾರೆ. ಒಬ್ರು ಅವಿಭಾಜ್ಯ ಕಣಗಳು ಅಂತ ಕರೀತಾರೆ, ಒಬ್ಬರು ಪರಮಾಣುಗಳು ಅಂತ ಕರೀತಾರೆ. ಸೊ ಕೊನೆಗಾಗಿ ಇವ್ರು ಏನ್ ಹೇಳ್ತಾರೆ, ದ್ರವ್ಯವು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವ ಪರಮಾಣುಗಳೆಂಬ ಅತಿ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿವೆ. ಇವರು ಸಹ ಪರಮಾಣುಗಳಂತಾನೆ ಕೊಡ್ತಾರೆ. ಇನ್ನ ಪರಮಾಣುಗಳೊಂದು ಅಭೇದ್ಯ ಕಣಗಳಾಗಿದ್ದು ರಾಸಾಯನಿಕ ಕ್ರಿಯೆಯಲ್ಲಿ ಇವುಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಗೊಳಿಸಲು ಸಾಧ್ಯವಿಲ್ಲ. ಇದನ್ನ ಆಂಟೋನಿಯಲ್ ಲೆವೋಸಿಯರ್ ಕೊಟ್ಟಿರ್ತಾರೆ ಈಗಾಗಲೇ. ಅದನ್ನೇ ಅವರು ಮತ್ತೆ ಹೇಳ್ತಾರೆ ಈ ಮಾಹಿತಿನ. ಇನ್ನ ಒಂದು ನಿರ್ದಿಷ್ಟ ಧಾತುವಿನ ಪರಮಾಣುಗಳು ರಾಶಿ ಮತ್ತು ರಾಸಾಯನಿಕ ಗುಣಗಳಲ್ಲಿ ಒಂದೇ ತೆರನಾಗಿರುತ್ತದೆ. ಯಾಕೆ ನೋಡಿ, ಈಗ ಒಂದೇ ರೀತಿಯ ಪರಮಾಣುಗಳನ್ನು ಹೊಂದಿದ್ರೆ ಒಂದೇ ರೀತಿಯಾದಂತಹ ಗುಣಗಳನ್ನು ಒಳಗೊಂಡಿರುತ್ತೆ ಅದಲ್ವಾ. ಸೊ ಒಂದೇ ರೀತಿಯ ಒಂದು ಗುಣಲಕ್ಷಣಗಳಿರುವಂತಹವೆಲ್ಲ ಒಂದು ಗುಂಪು ಸೇರ್ಕೊಂಡಾಗ ಅವು ಒಂದೊಂದು ರೀತಿಯಾಗಿ ಕಾರ್ಯನಿರ್ವಹಿಸ್ತವೆ. ಫಾರ್ ಎಕ್ಸಾಂಪಲ್, ಈಗ ಒಂದೇ ರೀತಿಯಾಗಿ ಈಗ ಭಾವನೆಗಳಿರೋದನ್ನ ತಗೊಳ್ತೀವಿ. ಸೊ ಈಗ ತುಂಬಾ ವ್ಯಕ್ತಿಗಳು ಏನ್ ಮಾಡ್ತಾರೆ, ತುಂಬಾ ನಗಾಡ್ತಿರೋ ವ್ಯಕ್ತಿಗಳೆಲ್ಲ ಒಂದ್ ಕಡೆ ಸೇರಿದ್ರೆ ಏನ್ ಮಾಡ್ತಾರೆ, ಅವನ್ನೆಲ್ಲ ನಗಾಡುವ ಗುಂಪನ್ನು ನಾವು ತಗೋಬಹುದು. ಅದೇ ರೀತಿ ಒಂದ್ ಕಡೆ ತುಂಬಾ ಕೋಪಗೊಳ್ಳುವಂತ ವ್ಯಕ್ತಿಗಳೆಲ್ಲ ಒಂದ್ ಕಡೆ ಇದ್ದಾರೆ ಅಂತಂದ್ರೆ ಸೊ ಕೋಪಿಷ್ಟರ ಗುಂಪು ಅಂತ ತಗೋಬಹುದು. ಅಂತಂದ್ರೆ ಇಲ್ಲಿ ಅವರು ನಿರ್ದಿಷ್ಟವಾದಂತಹ ತಮ್ಮದೇ ಆದಂತಹ ಗುಣವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಪರಮಾಣುಗಳಲ್ಲೂ ಅಷ್ಟೇ ಕೆಲವೊಂದಿಷ್ಟು ಪರಮಾಣುಗಳು ಕೆಲವೊಂದಿಷ್ಟು ಅಲ್ಲ, ಎಲ್ಲಾ ಪರಮಾಣುಗಳು ಒಂದು ಪರಮಾಣುವಿಂದ ಇನ್ನೊಂದು ಪರಮಾಣು ಬೇರೆ ಬೇರೆ ರೀತಿಯಾಗಿರುತ್ತೆ ಅವುಗಳಲ್ಲಿ. ಆದ್ರೆ ಒಂದು ಪರಮಾಣುವನ್ನು ತೆಗೆದುಕೊಂಡಾಗ ಅದರ ಒಳಗಡೆ ಗುಣಗಳು ಎಲ್ಲವೂ ಸಹ ಒಂದೇ ರೀತಿಯಾಗಿರುತ್ತೆ. ಈಗ ಹೈಡ್ರೋಜನ್ ಇರುವಂತಹ ಗುಣ ಇನ್ನೊಂದು ಹೈಡ್ರೋಜನ್ ತಗೊಂಡ್ರೆ ಇವೆರಡು ಗುಣಗಳು ಒಂದೇ ರೀತಿಯಾಗಿರ್ತವೆ. ಅದೇ ಒಂದು ಹೈಡ್ರೋಜನ್ ತಗೊಂಡು ಒಂದು ಹೀಲಿಯಂ ತಗೊಂಡಿದೀವಿ ಅಂತಂದ್ರೆ ಹೈಡ್ರೋಜನ್ ಗುಣನೇ ಬೇರೆ ಇರುತ್ತೆ, ಹೀಲಿಯಂ ಗುಣನೇ ಬೇರೆ ರೀತಿಯಾಗಿರುತ್ತೆ ಅಂತ ಮಾಹಿತಿನ 3ನೇ ಪಾಯಿಂಟ್ ಅನ್ನು ಕೊಡ್ತಾರೆ. ಇನ್ನ ವಿಭಿನ್ನ ಧಾತುಗಳ ಪರಮಾಣುಗಳು ವಿಭಿನ್ನ ರಾಶಿ ಮತ್ತು ರಾಸಾಯನಿಕ ಗುಣಗಳನ್ನ ಹೊಂದಿರುತ್ತವೆ. ಇದು ಯಾವ ನಿಯಮ? ಸೊ ನಮ್ಗೆ ಸ್ಥಿರ ಅನುಪಾತದ ನಿಯಮ ಅದಲ್ವಾ. 4ನೇ ಪಾಯಿಂಟ್ ಇದೇ ಕೊಡ್ತಾರೆ, ಸ್ಥಿರ ಅನುಪಾತದ ನಿಯಮ. ಅವ್ರೇನ್ ಹೇಳ್ತಾರೆ, ವಿಭಿನ್ನ ರಾಶಿ ಮತ್ತೆ ರಾಸಾಯನಿಕ ಗುಣಗಳು ಅದಲ್ಲ. ಬೇರೆ ಬೇರೆ ಧಾತುಗಳಿದ್ರೆ ಅದು ನಮ್ಗೆ ಗೊತ್ತಿರುವಂತದ್ದೇ. ಬೇರೆ ಬೇರೆ ಧಾತುನ ಹೇಗೆ ಗುರುತಿಸ್ತೀವಿ, ಅದರದ್ದೇ ಅಂತ ನಿರ್ದಿಷ್ಟ ರಾಶಿ ಇರಬೇಕು, ರಾಸಾಯನಿಕ ಗುಣಗಳು ಬೇರೆ ಬೇರೆ ರೀತಿಯಾಗಿರ್ಬೇಕು. ಈಗ ನಾವೊಂದು ಇಬ್ಬರು ವ್ಯಕ್ತಿಗಳನ್ನ ತೆಗೆದುಕೊಂಡಿದೀವಿ ಅಂತಂದ್ರೆ ಇಬ್ರು ಒಂದೇ ರೀತಿಯಾಗಿದ್ರೆ ನಾವು ಅದನ್ನೇನ್ ಮಾಡ್ಬೋದು, ಕಂಡಿಡಕ್ ಆಗೋದಿಲ್ಲ. ಆದ್ರೆ ಬೇರೆ ಬೇರೆ ನಾವ್ ಹೇಗ್ ಗುರುತಿಸ್ತೀವಿ? ಸೊ ಇಲ್ಲಿ ಧಾತುಗಳನ್ನು ತೆಗೆದುಕೊಂಡಾಗ ಆ ಧಾತುವಿನ ರಾಶಿ ಆಗಿರ್ಬೋದು, ಅದು ತೋರಿಸುವಂತ ರಾಸಾಯನಿಕ ಗುಣಗಳಾಗಿರ್ಬೋದು, ಈ ರೀತಿಯಾಗಿ
ಬೇರೆ ಬೇರೆ ರೀತಿಯಾಗಿ ಹೊಂದಿರ್ತವೆ ಅನ್ನುವಂಥದ್ದನ್ನ ಹೇಳ್ತಾರೆ. ಆದ್ರೆ ಇದನ್ನ ಈಗಾಗಲೇ ಆಂಟೋನಿಯಲ್ ಲೇವಸಿಯರ್ ಅವರು ಹೇಳಿರ್ತಾರೆ. ಯಾವೆರಡು ಪಾಯಿಂಟ್ಗಳನ್ನ, 2 ಮತ್ತೆ 4ನೇ ಪಾಯಿಂಟ್ ಅನ್ನ ಈಗಾಗಲೇ ಆಂಟೋನಿಯಲ್ ಲೇವಸಿಯರ್ ಹೇಳಿರ್ತಾರೆ. ಮೊದಲನೇ ಪಾಯಿಂಟ್ ಅನ್ನು ಸಹ ಅಷ್ಟೇ ಈಗಾಗಲೇ ನಮ್ಮ ಭಾರತೀಯರು ಹೇಳಿರ್ತಾರೆ, ಗ್ರೀಕರು ಹೇಳಿರ್ತಾರೆ. ಉಳಿದಂತೆ ಈ 3 ಪಾಯಿಂಟ್ ಅನ್ನ ಅವ್ರು ಕಂಡುಹಿಡಿತಾರೆ. ಮತ್ತೆ ನೆಕ್ಸ್ಟ್ ಪಾಯಿಂಟ್, ಕನಿಷ್ಠ ಪೂರ್ಣ ಸಂಖ್ಯೆಯ ಅನುಪಾತದಲ್ಲಿ ಪರಮಾಣುಗಳು ಸಂಯೋಜನೆ ಹೊಂದಿ ಸಂಯುಕ್ತಗಳನ್ನ ಉಂಟು ಮಾಡುತ್ತವೆ. ಇದು ಮೈನ್ ಇವ್ರು ಕಂಡುಹಿಡಿದಂಥದ್ದು. ಅಂದ್ರೆ ಇವ್ರೇನ್ ಹೇಳ್ತಾರೆ, ಈಗ ಆಂಟೋನಿಯಲ್ ಲೇವಸಿಯರ್ ಹೇಳಿದ್ರು ನಿರ್ದಿಷ್ಟ ಒಂದು ಧಾತುವಿಗೆ ನಿರ್ದಿಷ್ಟ ರಾಶಿ ಇರುತ್ತೆ ಅಂತ. ಈ ನಿರ್ದಿಷ್ಟ ರಾಶಿಯಲ್ಲಿರುವಂತಹ ಕೆಲವೊಂದಿಷ್ಟು ಧಾತುಗಳು ಏನ್ ಮಾಡ್ತವೆ, ನಿರ್ದಿಷ್ಟ ಅನುಪಾತದಲ್ಲಿ ಸಂಯೋಜನೆಗೊಂಡು ಸಂಯುಕ್ತಗಳನ್ನ ಉಂಟು ಮಾಡ್ತವೆ. ಫಾರ್ ಎಕ್ಸಾಂಪಲ್, ಈಗ ಹೈಡ್ರೋಜನ್ ಎನ್ನುವಂಥದ್ದು ಆಕ್ಸಿಜನ್ ಜೊತೆಗೆ ವರ್ತನೆ ಮಾಡ್ಬೇಕೆನ್ನುವಂಥದ್ರೆ ಹೈಡ್ರೋಜನ್ ಎನ್ನುವಂಥದ್ದು 2 ಅಣುಗಳು ಆಕ್ಸಿಜನ್ ಅಂತ ಒಂದು ಅಣು ಸೇರಿ ಏನು ನೀರೆನ್ನುವಂತ ಒಂದು ಹೊಸ ಸಂಯುಕ್ತ ಉಂಟಾಗುತ್ತದೆ. ಇಲ್ಲಿ ನಿರ್ದಿಷ್ಟ ಪ್ರಮಾಣದಲ್ಲೇ ಇರುತ್ತೆ ನೋಡಿ. ಹೈಡ್ರೋಜನ್ 2 ಆಕ್ಸಿಜನ್ 2 ಇದ್ರೆ ಅಲ್ಲಿ ನೀರಾಗೋದಿಲ್ಲ. ಇಲ್ಲಿ ಒಂದು ಸ್ಥಿರವಾಗಿ ಒಂದು ಸಂಯುಕ್ತ ಉಂಟಾಗ್ಬೇಕಂತಂದ್ರೆ ಅಲ್ಲಿ ಪರಮಾಣುಗಳು ಸ್ಥಿರ ಅನುಪಾತದಲ್ಲಿಯೇ ಇರಬೇಕು ಎನ್ನುವಂಥದ್ದು ತಿಳಿಸ್ಕೊಡ್ತಾರೆ. ಇದು ಸಹ ಆ ಸ್ಥಿರ ಅನುಪಾತಗಳ ನಿಯಮಕ್ಕೆ ಸಂಬಂಧಪಟ್ಟಿರುವಂತದ್ದು. ಇನ್ನ ಒಂದು ಸಂಯುಕ್ತದಲ್ಲಿನ ಪರಮಾಣುಗಳ ವಿಧಗಳು ಮತ್ತು ಸಾಪೇಕ್ಷ ಸಂಖ್ಯೆಗಳು ಸ್ಥಿರವಾಗಿರುತ್ತವೆ. ಅಂತಂದ್ರೆ ನಿರ್ದಿಷ್ಟ ಪ್ರಮಾಣದಲ್ಲೇ ಅವೇನಿರ್ತವೆ, ಅವುಗಳ ಪರಮಾಣುಗಳು ಮತ್ತೆ ಅಣುಗಳು ಸ್ಥಿರವಾಗಿರ್ತವೆ ಅಂತದ್ದು ಈ ಒಟ್ಟು 6 ಪಾಯಿಂಟ್ ಅನ್ನ ಜಾನ್ ಡಾಲ್ಟನ್ ಅವರು ಕೊಡ್ತಾರೆ. ಈಗ ಇದಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಶ್ನೆಗಳಿದಾವೆ, ಆ ಪ್ರಶ್ನೆಗಳನ್ನ ನಾವೀಗ ಚರ್ಚೆ ಮಾಡೋಣ. ರಾಸಾಯನಿಕ ಕ್ರಿಯೆಯೊಂದರಲ್ಲಿ 5.3 ಗ್ರಾಂ ಸೋಡಿಯಂ ಕಾರ್ಬೋನೇಟ್ ಮತ್ತೆ 6 ಗ್ರಾಂ ಎಥನೋಯಿಕ್ ಆಮ್ಲದೊಂದಿಗೆ ವರ್ತಿಸ್ತಾ ಇದಾವೆ. ಸೊ ಇವೆಲ್ಲವೂ ಅಂತಂದ್ರೆ ಒಂದು ರಾಸಾಯನಿಕ ಸಮಯದಲ್ಲಿ ಸೋಡಿಯಂ ಕಾರ್ಬೋನೇಟ್ ಎಷ್ಟಿದೆ, 5.3 ಗ್ರಾಂ ಇದೆ. ಎಥನೋಯಿಕ್ ಆಮ್ಲ ಎಷ್ಟಿದೆ, 6 ಗ್ರಾಂ ಇದೆ. ಇವು ವರ್ತಿಸಿ ಏನ್ ಮಾಡ್ತಾ ಇದ್ದಾರೆ, ಉತ್ಪನ್ನವಾಗಿ ಏನ್ ಕೊಡ್ತಾ ಇದ್ದಾನೆ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ, ಕಾರ್ಬನ್ ಡೈಆಕ್ಸೈಡ್ 2.2 ಗ್ರಾಂ ಕಾರ್ಬನ್ ಡೈಆಕ್ಸೈಡ್ ಇದೆ, 0.9 ಗ್ರಾಂ ನೀರಿದೆ, ಜೊತೆಗೆ 8.2 ಗ್ರಾಂ ಸೋಡಿಯಂ ಎಥನೋಯೇಟ್ ಅನ್ನು ಉಂಟು ಮಾಡಿದೆ. ಈ ವೀಕ್ಷಣೆಯಲ್ಲಿ ರಾಶಿ ಸಂರಕ್ಷಣಾ ನಿಯಮದೊಂದಿಗೆ ಹೊಂದಾಣಿಕೆಯನ್ನು ಹೊಂದಿವೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಏನು ಪ್ರತಿವರ್ತಕಗಳು ಇಸ್ ಈಕ್ವಲ್ ಟು ಉತ್ಪನ್ನಗಳಾದ್ರೆ ಮುಗೀತಲ್ವಾ. ಪ್ರತಿವರ್ತಕಗಳು ಇಸ್ ಈಕ್ವಲ್ ಟು ಉತ್ಪನ್ನಗಳು. ಏನ್ ಪ್ರತಿವರ್ತಕಗಳು ಅಂತಂದ್ರೆ ಯಾವೆರಡು ಇಲ್ಲಿ ಧಾತುಗಳು ಸೇರಿ ವರ್ತಿಸ್ತಾ ಇದಾವೆ ಅವುಗಳನ್ನ ನಾವು ಪ್ರತಿವರ್ತಕಗಳನ್ನ ಕರಿತೀವಿ. ಇಲ್ಲಿ ವರ್ತನೆ ಮಾಡ್ತಾ ಇರೋದು ಯಾರು, ಸೋಡಿಯಂ ಕಾರ್ಬೋನೇಟ್ ಮತ್ತೆ ಎಥನೋಯಿಕ್ ಆಮ್ಲ. ಒಟ್ಟಾಗಿ ಎಷ್ಟಿದೆ, 5.3 ಮತ್ತೆ 6 ಕೂಡಿದಾಗ ಎಷ್ಟು ಬರುತ್ತೆ ನಮ್ಗೆ, 5, 6, 11, 11.3 ಬರುತ್ತೆ. ಇವೆರಡು ವರ್ತಿಸಿ ಏನ್ ಬಿಡುಗಡೆ ಮಾಡ್ತಿದೆ, ಕೆಲವಷ್ಟು ಉತ್ಪನ್ನಗಳನ್ನ ಕೊಡ್ತಾ ಇದಾವೆ. ಅದು ಕಾರ್ಬನ್ ಡೈಆಕ್ಸೈಡ್ 2.2 ಗ್ರಾಮು, ನೀರು 0.9 ಗ್ರಾಮು, ಸೋಡಿಯಂ ಎಥನೋಯೇಟ್ 8.2 ಗ್ರಾಮು. ಇವು ಮೂರನ್ನ ಕೂಡಿದಾಗ ಎಷ್ಟಾಗುತ್ತೆ, 8.2 ಪ್ಲಸ್ 2.2 ಕೂಡಿದಾಗ 10.4 ಪ್ಲಸ್ 0.9 ಕೂಡಿದಾಗ 9, 4, 13, 1 ಕೂಡಿ 1, 11.3 ಇಸ್ ಈಕ್ವಲ್ ಟು 11.3. ಅಂದ್ರೆ ಇಲ್ಲಿ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳು ಒಂದೇ ರಾಶಿಯನ್ನು ಹೊಂದಿದ್ದಾವೆ. ಅದರಿಂದ ಇದು ರಾಶಿ ಸಂರಕ್ಷಣಾ ನಿಯಮವನ್ನ ಒಳಗೊಂಡಿದೆ. ಅಂದ್ರೆ ಅದು ರಾಸಾಯನಿಕ ಕ್ರಿಯೆ ನಡೆಯೋಕ್ಕಿಂತ ಮುಂಚಿತವಾಗ್ಲೂ ಅಷ್ಟೇ ಅದರ ರಾಶಿ ಅಷ್ಟೇ ಇತ್ತು, ರಾಸಾಯನಿಕ ಕ್ರಿಯೆ ನಡೆದ ನಂತರವೂ ಅಷ್ಟೇ ಅದರ ರಾಶಿ ಏನಿದೆ ಅಷ್ಟೇ ಇದೆ ಅನ್ನುವಂಥದ್ದು ಈ ಮಾಹಿತಿ ತಿಳಿಸ್ಕೊಡುತ್ತೆ. ನಾವು ಮುಂದಿನ ಪ್ರಶ್ನೆನ ಗಮನಿಸೋಣ. ಮುಂದಿನ ಪ್ರಶ್ನೆ, ಹೈಡ್ರೋಜನ್ ಮತ್ತೆ ಆಕ್ಸಿಜನ್ 1:8 ರಾಶಿಯ ಅನುಪಾತದಲ್ಲಿ ಸಂಯೋಗ ಹೊಂದಿ ನೀರನ್ನು ಉಂಟು ಮಾಡುತ್ತದೆ. ಹಾಗಾದ್ರೆ 3 ಗ್ರಾಂ ಹೈಡ್ರೋಜನ್ ಅನಿಲದೊಂದಿಗೆ ಪೂರ್ಣವಾಗಿ ವರ್ತಿಸಲು ಬೇಕಾದ ಆಕ್ಸಿಜನ್ ನ ರಾಶಿ ಎಷ್ಟು ಅಂತ ಕೇಳಿದರೆ, ಈಗ ಒಂದು ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಸೇರಿ ಏನಾಗುತ್ತೆ, ನೀರಾಗುತ್ತೆ. ಸೊ ಆದ್ರೆ ಅದು ಎಷ್ಟು, ಯಾವ ಒಂದು ಅನುಪಾತದಲ್ಲಿ ಹೇಳಿದ್ದಾರೆ, 1:8. ಆ 1:8 ಹೇಗ್ ಬಂತ ಅಂತ ನಾನು ಆಗ ತಿಳಿಸಿದೆ. ಈಗ ಅವ್ರು ಹೇಳ್ತಿದ್ರೆ ನೀರನ್ನು ಉಂಟು ಮಾಡ್ತದೆ. ಹಾಗಾದ್ರೆ 3 ಗ್ರಾಂ ಹೈಡ್ರೋಜನ್ ಅನಿಲದೊಂದಿಗೆ, ಈಗ 1 ಗ್ರಾಂ ಹೈಡ್ರೋಜನ್ ಅನಿಲ ಅಂತಂದ್ರೆ ಅದು ಎಷ್ಟು ಬರ್ತಾ ಇದೆ, 1:8 ಬರ್ತಾ ಇದೆ. 3 ಗ್ರಾಂ ಹೈಡ್ರೋಜನ್ ಅನಿಲದೊಂದಿಗೆ ಪೂರ್ಣವಾಗಿ ವರ್ತಿಸಲು ಬೇಕಾದ ಆಕ್ಸಿಜನ್ ನ ರಾಶಿ ಎಷ್ಟು ನೋಡಿ. ಈಗ 1:8 ನಮಗೆ ಪ್ರೀವಿಯಸ್ ಗೊತ್ತಿರುವಂತದ್ದು. ಇವರು ಹೇಳ್ತಿದ್ದಾರೆ ಈ ಒಂದು ಅಂತದ್ದೇನು ಹೈಡ್ರೋಜನ್, ಓ ಅನ್ನೋದು ಆಕ್ಸಿಜನ್. ಹೈಡ್ರೋಜನ್ ಅಂತ ಎಷ್ಟಾಗ್ಬೇಕಂತ ಹೇಳಿದ್ರೆ 3 ಗ್ರಾಂ ಹೈಡ್ರೋಜನ್ ಅನಿಲ. ಸೊ 3 ಗ್ರಾಂ ಹೈಡ್ರೋಜನ್ ಅನಿಲ ಆದಾಗ ಆಕ್ಸಿಜನ್ ಎಷ್ಟು ಬೇಕು ಅಂತ ಕೇಳ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. 1 ಎಸ್ಲ 8 ಆಗುತ್ತೆ, 1 8ಲ 8. ಹಾಗಾದ್ರೆ 3 ಎಸ್ಲ ಆಗ್ಬೇಕು, 3 8ಲ 24. ಎಷ್ಟಾಗುತ್ತೆ, ಬೇಕಾದ ಆಕ್ಸಿಜನ್ ರಾಶಿ ಎಷ್ಟು ಅಂತಂದ್ರೆ 24 ಗ್ರಾಮ್ ಅಂತ ಹೇಳ್ಬೋದು. ಅಲ್ಲಿ ಗ್ರಾಮ್ಗಳಲ್ಲಿ ಕೊಟ್ಟಿರೋದ್ರಿಂದ ನಾವು ಗ್ರಾಮ್ ಅಂತ ತಿಳಿಸಬಹುದು. ನೆಕ್ಸ್ಟ್ ನಾವೀಗ ಡಾಲ್ಟನ್ನರ ಪರಮಾಣು ಸಿದ್ಧಾಂತದ ಯಾವ ಆಧಾರಾಂಶವು ರಾಶಿ ಸಂರಕ್ಷಣಾ ನಿಯಮವನ್ನ ಫಲವಾಗಿದೆ, ಜಾನ್ ಡಾಲ್ಟನ್ ಪರಮಾಣು ಸಿದ್ಧಾಂತದ ಯಾವ ಆಧಾರಾಂಶವು ನಿರ್ದಿಷ್ಟ ಅನುಪಾತ ನಿಯಮವನ್ನು ವಿವರಿಸುತ್ತದೆ ಅಂತ ಕೇಳಿದರೆ, ಈಗಾಗಲೇ ಇದನ್ನ ಯಾವ್ಯಾವ ನಿಯಮ ಯಾವ ನಿರೂಪಿಸುತ್ತೆ ಅಂತ 6 ಪಾಯಿಂಟ್ ಅಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ನಾವೀಗ ಮುಂದೆ ತಿಳ್ಕೊಳ್ಳೋಣ
ಪರಮಾಣುಗಳು ಅಂತಂದ್ರೆ ಏನು? ಸೊ ಪ್ರತಿಯೊಬ್ಬರು ಹೇಳಿದ್ರು ಪರಮಾಣುಗಳು ಅಂತಂದ್ರೆ ಚಿಕ್ಕ ಕಣಗಳು. ಸೊ ಅವು ಹೇಗಿರ್ತವೆ ಅಂದ್ರೆ ಪ್ರತಿಯೊಂದು ತಿಳಿಸಿದ್ರು. ಹಾಗಾದ್ರೆ ನಿರ್ದಿಷ್ಟವಾಗಿ ಪರಮಾಣುಗಳು ಅಂತಂದ್ರೆ ಏನು? ಪರಮಾಣುಗಳು ಅಂತಂದ್ರೆ ಎಲ್ಲಾ ದ್ರವ್ಯದ ಮೂಲ ಘಟಕಗಳಿಗೆ ನಾವೇನ್ ಕರಿತೀವಿ? ಪರಮಾಣುಗಳೆಂದು ಕರಿತೀವಿ. ಈಗ ಪರಮಾಣುಗಳೆಲ್ಲ ಸೇರ್ಕೊಂಡು ಏನಾಗ್ತವೆ? ಈ ಪರಮಾಣುಗಳೆಲ್ಲ ಸೇರಿ ಅಣುಗಳಾಗ್ತವೆ ಅಲ್ವಾ? ಈ ಮಾಹಿತಿಯನ್ನು ನಾವು ಈಗ ಮುಂದಿನದಲ್ಲಿ ತಿಳ್ಕೊಳ್ಳೋಣ. ಹಾಗಾದ್ರೆ ಈ ಪರಮಾಣುಗಳು ಬಹಳ ಚಿಕ್ಕ ವಸ್ತುಗಳನ್ನ ನಾವು ಇಷ್ಟ ತಿಳ್ಕೋದಲ್ವಾ? ಯಾವುದೇ ಒಂದು ದ್ರವ್ಯವನ್ನು ವಿಭಜನೆ ಮಾಡ್ತಾ ಹೋದ್ರೆ ಕೊನೆಯಲ್ಲಿ ಸಿಗುವಂತ ವಿಭಜನೆ ಮಾಡ್ಲಿಕ್ಕೆ ಆಗದೆ ಇರುವಂತ ಅವಿಭಾಜ್ಯ ಕಣಗಳನ್ನ ಪರಮಾಣುಗಳಂತ ಕರಿತೀವಿ. ಹಾಗಾದ್ರೆ ಈ ಪರಮಾಣುಗಳು ಎಷ್ಟು ಗಾತ್ರ ಹೊಂದಿರ್ತವೆ? ಎಷ್ಟು ದೊಡ್ಡವು? ಪರಮಾಣುಗಳು ತೀರಾ ಚಿಕ್ಕವು. ನಾವು ಊಹೆ ಮಾಡಬಹುದಾದ ಅಥವಾ ಹೋಲಿಸಬಹುದಾದ ಯಾವುದೇ ವಸ್ತುಗಿಂತಲೂ ತುಂಬಾ ಚಿಕ್ಕವಾಗಿರ್ತವೆ. ಒಂದರ ಮೇಲೊಂದು ಪೇರಿಸಿಟ್ಲೆ ಒಂದ್ರ ಮೇಲೊಂದು ಇಟ್ರೆ ಮಿಲಿಯನ್ ಗಟ್ಲೆ ಪರಮಾಣುಗಳ ಪದರಗಳು ಕೇವಲ ಒಂದು ಹಾಳೆಯಷ್ಟು ದಪ್ಪವಿರುತ್ತೆ. ಅಂತಂದ್ರೆ ಒಂದ್ರ ಮೇಲೆ ಪರಮಾಣು ಇಟ್ಕೊಳ್ತಾ ಹೋದ್ರೆ ಎಷ್ಟು ಮಿಲಿಯನ್ ಗಟ್ಟಲೆ, ಮಿಲಿಯನ್ ಅಥವಾ ಕೋಟಿ ಗಟ್ಟಲೆ ಇಟ್ರೆ ಅವೇನ್ ಮಾಡ್ತವೆ? ಒಂದು ಹಾಳೆಯಷ್ಟು ಬರ್ತವೆ. ಅರ್ಥ ಮಾಡ್ಕೊಳ್ಳೋದಾದ್ರೆ ಪರಮಾಣುಗಳು ಇಷ್ಟು ಚಿಕ್ಕದಾಗಿರ್ತವೆ ಎನ್ನುವಂಥದ್ದು. ಹಾಗಾದ್ರೆ ಪರಮಾಣುವಿಗೆ ನಾವು ಪರಮಾಣುವನ್ನ ಹೇಗೆ ಅರಿತೀವಿ? ಪರಮಾಣುವಿನ ತ್ರಿಜ್ಯವನ್ನ ನಾವು ನ್ಯಾನೋಮೀಟರ್ಗಳಲ್ಲಿ ಅಳಿತೀವಿ. ನ್ಯಾನೋಮೀಟರ್ ಅಂತಂದ್ರೆ 10⁹ ಅಲ್ವಾ? ಸೊ ನ್ಯಾನೋಮೀಟರ್ ಅಂತಂದ್ರೆ 10⁹9 ಅಲ್ಲ, 10⁻⁹ ಅಲ್ವಾ? 10⁻⁹ ನಾವೇನ್ ಕರಿತೀವಿ? ಸೊ 1 ನ್ಯಾನೋಮೀಟರ್ ಅಂತ ಕರಿತೀವಿ. ಸೊ ಈಗ ನಾವು ಈಗ ನಾನು ಹೇಳಿದೆ ಪ್ರತಿಯೊಂದು ದ್ರವ್ಯ, ಪ್ರತಿಯೊಂದು ಪರಮಾಣುಗಳು ಏನಾಗ್ತವೆ? ಒಂದು ನಿರ್ದಿಷ್ಟ ಧಾತುಗಳಾಗ್ತವೆ ಅಂತ ಹೇಳಿದ್ವಿ. ಹಾಗಾದ್ರೆ ಪ್ರತಿಯೊಂದು ಪರಮಾಣುಗಳ ಈಗ ಹೈಡ್ರೋಜನ್ ಅಂತ ಒಂದು ಪರಮಾಣು ಇದೆ. ಈ ಹೈಡ್ರೋಜನ್ ಪರಮಾಣು ಮತ್ತೆ ನೀರಿನ ಅಣು ಇದೆ. ಸೊ ಇವೆರಡರ ಪರಮಾಣುಗಳು ಒಂದೇ ರೀತಿಯಾಗಿರ್ತವ? ಇವೆರಡರ ಒಂದು ಗಾತ್ರ ಒಂದೇ ರೀತಿಯಾಗಿರುತ್ತಾ? ಇರೋದಿಲ್ಲ. ಯಾಕಂತಂದ್ರೆ ಎರಡು ಒಂದೇ ರೀತಿಯಾಗಿದ್ರೆ ಇಲ್ಲ ಅದನ್ನ ನಾವು ಹೈಡ್ರೋಜನ್ ಅಂತ ಕರಿತಿದ್ವಿ, ನೀರನ್ ಅಂತ ಕರಿತಾ ಇದ್ವಿ. ಹೈಡ್ರೋಜನ್ ನ ಪರಮಾಣು ಗಾತ್ರ ಎಷ್ಟಿರುತ್ತೆ ಅಂತಂದ್ರೆ 10⁻⁻⁻. ಅದೇ ನೀರಿನ ಅಣುವಿನ ಗಾತ್ರ ಎಷ್ಟಿರುತ್ತೆ ಅಂದ್ರೆ 10⁻⁻�9. ನೋಡಿ, ನಮ್ಗೆ ಸಂಖ್ಯೆಯಲ್ಲಿ ಒಂದು ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಷ್ಟೇ. ಆದ್ರೆ ನಾವು 0.0001 ಮತ್ತೆ 0.0001 ಬಹಳಷ್ಟು ವ್ಯತ್ಯಾಸ ಇದೆ. ಇದು 10⁻⁻³ ಅಂತ ಕರಿತೀವಿ, ಇದು 10⁻⁻⁴ ಅಂತ ಕರಿತೀವಿ. ಇದರ ಒಂದು ಬೆಲೆಗಳು ತುಂಬಾ ವ್ಯತ್ಯಾಸ ಇರ್ತವೆ. ಇನ್ನ ಹಿಮೋಗ್ಲೋಬಿನ್ ಅಣು ನಮ್ಮ ರಕ್ತದಲ್ಲಿ ಇದೆ ಅಲ್ವಾ? ರಕ್ತದ ಹಿಮೋಗ್ಲೋಬಿನ್ ಅಣು 10⁻⁻8. ಮರಳಿನ ಕಣ 10⁻⁻4. ಒಂದು ಇರುವೆಗಳಾಗಿರ್ತಾವಲ್ವಾ? ಸೊ ಅವುಗಳ ಒಂದು ಮೂಲ ಜೀವಕೋಶಗಳ ಕಣ 10⁻⁻3. ಕಲ್ಲಂಗಡಿ ಹಣ್ಣಿನ ಒಂದು ತ್ರಿಜ್ಯ ಎಷ್ಟಿರುತ್ತೆ? ಅದರ ಸಾಪೇಕ್ಷ ಘಾತ 10⁻⁻1. ಸೊ ಅದಕ್ಕೆ ನಾವು ಒಂದೊಂದು ವಸ್ತುವಿಂದ ಇನ್ನೊಂದು ವಸ್ತು ವಿಭಿನ್ನವಾಗಿದೆ ಅನ್ನೋದು ಕಾರಣ ಏನು? ಅವಳ ಗಾತ್ರವು ಒಂದು ಪ್ರಮುಖ ಕಾರಣ ಆಗಿರುತ್ತೆ. ಇನ್ನ ಇದನ್ನ ತಿಳ್ಕೊಂಡಂತಂದ್ರೆ ನೆಕ್ಸ್ಟ್ ಈಗ ಹೇಳಿದ್ರು ಕೆಲವೊಂದಿಷ್ಟು ಧಾತುಗಳು ಇರ್ತವೆ. ಆ ಧಾತುಗಳು ಸಂಯೋಗ ಆದ್ರೆ ಸಂಯುಕ್ತಗಳು ಉಂಟಾಗ್ತವೆ ಅಂತದೆಲ್ಲ ಹೇಳಿದ್ರು. ಹಾಗಾದ್ರೆ ನಿರ್ದಿಷ್ಟ ಧಾತುವಿಗೆ ನಿರ್ದಿಷ್ಟ ಒಂದು ಹೆಸರನ್ನ ಕೊಡುವಂತದ್ದು ಹೇಗೆ? ಇದಕ್ಕೆ ಬಹಳಷ್ಟು ಜನ ವಿಜ್ಞಾನಿಗಳಿಗೆ ತುಂಬಾ ಕನ್ಫ್ಯೂಷನ್ ಆಯ್ತು. ಫಾರ್ ಎಕ್ಸಾಂಪಲ್, ಈಗ ನಮ್ಮ ವಾತಾವರಣದಲ್ಲಿ ಬಹಳಷ್ಟು ಧಾತುಗಳು ಸಿಗ್ತವೆ. ಆ ಧಾತುಗಳನ್ನ ನಾವು ಹೇಗೆ ಗುರುತಿಸುವಂತದ್ದು? ಇದಕ್ಕೆ ಹೆಚ್ಚಾಗಿ ನಮಗೆ ಕೊಡುಗೆಯನ್ನ ಕೊಟ್ಟವರೇ ಜಾನ್ ಡಾಲ್ಟನ್ ರವರು. ನಿರ್ದಿಷ್ಟ ಅರ್ಥದಲ್ಲಿ ಧಾತುಗಳ ಸಂಕೇತವನ್ನ ಬಳಸಿದ ಮೊದಲ ವಿಜ್ಞಾನಿಯೇ ಜಾನ್ ಡಾಲ್ಟನ್. ಬರ್ಜಿಲಿಯಸ್ ಧಾತುಗಳ ಸಂಕೇತಗಳನ್ನ ಧಾತುಗಳ ಹೆಸರಿನ 1 ಅಥವಾ 2 ಅಕ್ಷರಗಳನ್ನು ಬಳಸಿ ಮಾಡಬಹುದೆಂದು ಮುಂದೆ ಸೂಚಿಸ್ತಾರೆ. ಯಾರು? ಮೊದಲಿಗೆ ಜಾನ್ ಡಾಲ್ಟನ್ ಹೇಳ್ತಾರೆ. ಆ ಡಾಲ್ಟನ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ನಿರ್ದಿಷ್ಟ ಒಂದು ಸಂಕೇತವನ್ನ ಬಳಸ್ತಾರೆ. ನೋಡಿ, ಎಕ್ಸಾಮ್ ಅಲ್ಲಿ ಸಂಕೇತಗಳ ಮೂಲಕ ಧಾತುಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಯಾರು ಮೊದಲಿಗೆ ಆ ವಿಜ್ಞಾನಿ ಕಂಡುಹಿಡಿದವರು ಅಂದ್ರೆ ಜಾನ್ ಡಾಲ್ಟನ್ ಬರ್ತಾರೆ. ಜಾನ್ ಡಾಲ್ಟನ್ ಹತ್ರ ಬರೋರು ಯಾರು? ಬರ್ಜಿಲಿಯಸ್ ರವರು ಧಾತುಗಳ ಸಂಕೇತಗಳನ್ನ ಅವಳ ಹೆಸರಿನಿಂದ ಮೂಲಕ ಅಥವಾ 1 ಅಥವಾ 2 ಅಕ್ಷರಗಳನ್ನ ಬಳಸಿ ಮಾಡಬಹುದು ಸೂಚನೆ ಕೊಡ್ತಾರೆ ಅಷ್ಟೇ. ಹಾಗಾದ್ರೆ ಡಾಲ್ಟನ್ ಹೇಗ್ ಕೊಟ್ರು? ನೀವು ಇಲ್ಲಿ ಗಮನಿಸಬಹುದು, ಕೆಲವೊಂದಿಷ್ಟು ಚಿತ್ರಗಳಿದಾವೆ ನೋಡಿ. ಅವರು ಹೈಡ್ರೋಜನ್ ಅಂತಂದ್ರೆ ಒಂದು ವೃತ್ತವನ್ನ ಬರೆದು ಅದರ ಮಧ್ಯೆ ಒಂದು ಬಿಂದುವನ್ನ ಇಟ್ರು. ಇದನ್ನ ಹೈಡ್ರೋಜನ್ ಅಂತ ಕರೆದು. ಅದೇ ಈಗ ನೀವು ಕಾರ್ಬನ್ ಗಮನಿಸಬಹುದು. ಕಾರ್ಬನ್ ಅಂತದ್ದು ಅದರ ಬಣ್ಣ ಕಪ್ಪಾಗಿರೋದ್ರಿಂದ ಆ ಒಂದು ವೃತ್ತ ಬರೆದು ಅದಕ್ಕೆ ಇಂತಿಷ್ಟಾಗಿ ಶೇಡ್ ಮಾಡುದು, ಸಂಪೂರ್ಣ ಶೇಡ್ ಮಾಡುದು. ಇನ್ನ ಆಕ್ಸಿಜನ್ ಅನ್ನುವಂಥದ್ದು ನಮ್ಮ ಕಣ್ಣಿಗೆ ಕಾಣಿಸದೇ ಇರೋದ್ರಿಂದ ಒಂದು ವೃತ್ತವನ್ನ ಬರೆದು ಅದನ್ನ ಹಾಗೆ ಬಿಟ್ರು. ಇನ್ನ ಫಾಸ್ಫರಸ್ ಅಂತಂದ್ರೆ ಈ ರೀತಿಯ ಒಂದು ಸಿಂಬಲ್ ಆಗಿ ಬರೆದ್ರು. ಸಲ್ಫರ್ ಅಂತಂದ್ರೆ ಪ್ಲಸ್ ಎಂಬ ಸಿಂಬಲ್. ಕಬ್ಬಿಣಕ್ಕೆ ಐ ಎನ್ನುವಂತ ಒಂದು ಸಿಂಬಲ್ ನ ಕೊಡ್ತಾರೆ. ತಾಮ್ರಕ್ಕೆ ಸಿ, ಸೀಸಕ್ಕೆ ಎಲ್, ಬೆಳ್ಳಿಗೆ ಎಸ್, ಪಾದರಸಕ್ಕೆ ಈ ರೀತಿಯ ವೃತ್ತವನ್ನ ಬರೆದು ಅದರ ಸುತ್ತ ಒಂದು ಬಿಂದುಗಳ ರೂಪದಲ್ಲಿ ಸೊ ಈ ರೀತಿಯ ಸೂಚಿಸ್ತಾರೆ. ಎಷ್ಟು ಸೂಚಿಸೋಕ್ ಸಾಧ್ಯ? ಎಷ್ಟನ್ನ ನೆನ್ಪಿಟ್ಕೊಳ್ಳೋಕ್ ಸಾಧ್ಯ? ಈಗ ಈ ರೀತಿಯಾಗಿ ನೋಡಿದ್ರೆ ನಮ್ಗೆ ನೆನಪಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಮತ್ತೆ ಯಾವ್ದೋ ಒಂದು ವಸ್ತು ಬಂತು. ಫಾರ್ ಎಕ್ಸಾಂಪಲ್, ಈಗ ಹೈಡ್ರೋಜನ್ ಇಲ್ಲಿದೆ, ಈಲಿಯಂ ಅನ್ನೋಂಥದ್ದು ಬಂತು. ಈಲಿಯಂ ಅನ್ನ ಹೇಗೆ ಸೂಚಿಸುವಂತದ್ದು? ಅವಾಗ ಅವ್ರಿಗೆ ಏನಾಗುತ್ತೆ, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ನಾವ್ ಹೇಗೆ ಧಾತುಗಳು ನೋಡ್ತಾ ಇದೀವಿ ಅಂದ್ರೆ ಈ ರೀತಿಯಾಗಿ
ಅದಾದ್ಮೇಲೆ ಬರ್ಜಿಲಿಯಸ್ ಒಂದು ಐಡಿಯಾ ಕೊಟ್ಟಿರ್ತಾರೆ ಏನಂತ, ಇವುಗಳನ್ನ ನಾವು ಇಂಗ್ಲಿಷ್ ಸಂಕೇತಗಳ ಸೂಚಿಸಬಹುದು ಅಂತ. ಅದನ್ನ ಆಧಾರವಾಗಿ ಇಟ್ಕೊಂಡು ಮೊದಲಿಗೆ ಏನ್ ಮಾಡಿದ್ರು ಅಂತಂದ್ರೆ, ಆರಂಭದಲ್ಲಿ ಧಾತುಗಳ ಹೆಸರನ್ನ ಅವುಗಳು ಮೊದಲ ಬಾರಿಗೆ ದೊರಕಿದ ಸ್ಥಳಗಳ ಮೇಲೆ ಪಡೆಯಲಾಗ್ತಿತ್ತು. ಉದಾಹರಣೆಗೆ ತಾಮ್ರ ಎನ್ನುವಂಥದ್ದು ಸೈಪ್ರಸ್ ಎನ್ನುವಂಥ ಸ್ಥಳದಿಂದ ತೆಗೆದುಕೊಳ್ಳಲಾಗಿದೆ. ಆ ಸೈಪ್ರಸ್ ಎನ್ನುವಂಥದ್ರಿಂದ ಈ ತಾಮ್ರಕ್ಕೆ ಕಾಪರ್ ಎನ್ನುವಂತ ಹೆಸರು ಬಂತು. ಇನ್ನ ಕೆಲವಿಷ್ಟು ಹೆಸರುಗಳನ್ನ ಹೇಗೆ ತೆಗೆದುಕೊಂಡ್ರು, ಅವುಗಳು ನಿರ್ದಿಷ್ಟ ಬಣ್ಣಗಳಿಂದ ಪಡ್ಕೊಂಡಿದ್ದಾರೆ. ಹೇಗೆ, ಈಗ ಚಿನ್ನ ಎನ್ನುವಂಥದ್ದು, ಚಿನ್ನವನ್ನು ನಾವು ಆಂಗ್ಲ ಭಾಷೆಯ ಹಳದಿ ಎಂಬ ಅರ್ಥದಿಂದ ಪಡೆದುಕೊಳ್ಳಲಾಗಿದೆ, ಗೋಲ್ಡ್. ಇತ್ತೀಚಿನ ದಿನಗಳಲ್ಲಿ ನಾವಿವಾಗ ಯಾವ್ದನ್ನ ಯೂಸ್ ಮಾಡ್ತಾ ಇದೀವಿ, IUPAC. ಎಕ್ಸಾಮ್ ಇಂದ ಫುಲ್ ಫಾರ್ಮ್ ನ ಕೇಳಬಹುದು. IUPAC ಶುದ್ಧ ಮತ್ತು ಅನ್ವಯಿಕ ರಾಸಾಯನಶಾಸ್ತ್ರದ ಅಂತಾರಾಷ್ಟ್ರೀಯ ಸಂಸ್ಥೆ. ಸೊ ಇದೊಂದು ಕಂಪ್ಲೀಟ್ಲಿ ಇಂಟರ್ನ್ಯಾಷನಲ್ ಏಜೆನ್ಸಿ ಏನಿದೆಯೋ, ಇದು ಕಂಪ್ಲೀಟ್ ಆಗಿ ಒಂದು ಎಲ್ಲಾ ಧಾತುಗಳು ಏನಿದಾವೋ ಆ ಧಾತುಗಳಿಗೆ ನಿರ್ದಿಷ್ಟವಾಗಿ ಹೆಸರುಗಳನ್ನ ಕೊಡ್ತಾ ಬಂತು. ಹೇಗೆ ನಿರ್ದಿಷ್ಟವಾಗಿ ಹೆಸರುಗಳನ್ನ ಕೊಡ್ತು, ಅವರ ಪ್ರಕಾರ ಸಂಕೇತಗಳನ್ನು ಮತ್ತೆ ಘಟಕಾಂಶಗಳನ್ನ ಅನುಮೋದಿಸುತ್ತೆ. ಅನೇಕ ಧಾತುಗಳು ಸಂಕೇತಗಳನ್ನ ಅವುಗಳ ಆಂಗ್ಲ ಭಾಷೆಯ ಮೊದಲ 1 ಅಥವಾ 2 ಅಕ್ಷರಗಳಿಂದ ಪಡೆಯಲಾಗಿದೆ. ಸಂಕೇತದಲ್ಲಿ ಮೊದಲ ಅಕ್ಷರವನ್ನ ದೊಡ್ಡ ಅಕ್ಷರದಲ್ಲಿಯೂ, ಎರಡನೇ ಅಕ್ಷರವನ್ನ ಚಿಕ್ಕ ಅಕ್ಷರದಲ್ಲಿಯೂ ಬರೆಯಬೇಕು. ಸೊ ಇದು ನಮ್ಗೆ ಎಲ್ಲಿ ಯೂಸ್ಫುಲ್ ಆಗುತ್ತೆ ಅಂದ್ರೆ, ಈ MCQs ಅನ್ನ ಕೊಟ್ಟಾಗ ಸೊ ಒಂದು ಧಾತುವನ್ನ ಹೇಗ್ ಬರಿಬೇಕು ಅಂತಂದ್ರೆ ಆ ಪಾಯಿಂಟ್ಸ್ ನಮ್ಗೆ ಯೂಸ್ಫುಲ್ ಆಗುತ್ತೆ. ಅಕಾರ್ಡಿಂಗ್ ಟು IUPAC ಏನ್ ಹೇಳ್ತಾರೆ ಅಂತಂದ್ರೆ, ಒಂದು ಧಾತು ಬರಿಬೇಕಂದ್ರೆ ಮೊದಲನೇ ಒಂದು ಅಕ್ಷರ ಯಾವಾಗ್ಲೂ ಅಪ್ಪರ್ ಕೇಸ್ ಅಲ್ಲೇ ಇರಬೇಕು, ದೊಡ್ಡ ಅಕ್ಷರವಾಗೇ ಇರಬೇಕು. ಎರಡನೇ ಅಕ್ಷರ ಯಾವಾಗ್ಲೂ ಲೋವರ್ ಕೇಸ್ ಅಲ್ಲೇ ಇರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು 2 ಉದಾಹರಣೆ ಕೊಟ್ಟಿದ್ದಾರೆ. ಹೈಡ್ರೋಜನ್ ಅನ್ನುವಂಥದ್ದು H ಅಂತಾನೆ ಕೊಟ್ಟಿದ್ದಾರೆ. ಅದೇ ನೀವು ಈಲಿಯಂ ಅನ್ನೋದು ಗಮನಿಸ್ಕೋಬೇಕು. ಈಲಿಯಂ ಅನ್ನ HE ಅಂತ ಬರಿತೀವಿ. ಮೊದಲನೇ ಒಂದು ಅಕ್ಷರವನ್ನ ಅಪ್ಪರ್ ಕೇಸ್ ಅಲ್ಲಿ ಬರಿತೀವಿ, ಎರಡನೇ ಅಕ್ಷರವನ್ನ ಲೋವರ್ ಕೇಸ್ ಅಲ್ಲಿ ಬರಿತೀವಿ, ಅಂದ್ರೆ ಚಿಕ್ಕ ಅಕ್ಷರವಾಗಿ ಬರಿತೀರ. ಅದೇ ರೀತಿಯಾಗಿ ಅಲ್ಯೂಮಿನಿಯಂ ಅನ್ನ ಹೇಗ್ ಬರಿತೀವಿ, AL ಅಂತ ಬರಿತೀವಿ. ಆದ್ರೆ AL ಅಂತ ಈ ರೀತಿಯಾಗಿ ಬರೆಯೋದಿಲ್ಲ. ಎರಡನ್ನು ನಾವು ಅಪ್ಪರ್ ಕೇಸ್ ಅಲ್ಲಿ ಯಾವತ್ತಿಗೂ ಬರೆಯೋದಿಲ್ಲ. ಕೊಬಾಲ್ಟ್ ಸಹ ಅಷ್ಟೇ CO, ಆದ್ರೆ ಈ ರೀತಿಯಾಗಿ ಎರಡು ಬಿಗ್ ಲೆಟರ್ ಅಂತಾನೆ ಬರೋದಿಲ್ಲ. ಈಗಾಗಲೇ ಅವ್ರು ಹೇಳಿದಂತೆ ಮೊದಲನೇ ಅಕ್ಷರ ದೊಡ್ಡ ಅಕ್ಷರವಾಗೇ ಇರಬೇಕು, ಎರಡನೇ ಅಕ್ಷರವನ್ನ ಇಂಗ್ಲಿಷ್ ವರ್ಣಮಾಲೆಯ ಚಿಕ್ಕ ಅಕ್ಷರದಲ್ಲೇ ಬರಿತೀವಿ. ಒಂದಿಷ್ಟು ನಿಯಮಗಳು. ಇನ್ನು ಕೆಲವೊಂದಿಷ್ಟು ಧಾತುಗಳನ್ನ ಹೇಗೆ ಕಂಡುಹಿಡಿದ್ರು, ಕೆಲವು ಧಾತುಗಳನ್ನ ಸಂಕೇತಗಳನ್ನ ಧಾತುಗಳ ಆಂಗ್ಲ ಹೆಸರಿನ ಮೊದಲ ಅಕ್ಷರದೊಂದಿಗೆ ನಂತರ ಬರುವಂತಹ ಅಕ್ಷರವನ್ನ ತೆಗೆದುಕೊಂಡು ಪಡೆಯಲಾಗಿದೆ. ಯಾಕೆ ಈ ರೀತಿಯಾಗಿ ಆಯ್ತು? ಫಾರ್ ಎಕ್ಸಾಂಪಲ್ ಈಗ ಅರ್ಥ ಮಾಡ್ಕೊಳ್ಳಿ, ಹೈಡ್ರೋಜನ್ ಅನ್ನುವಂಥದ್ದೊಂದಿದೆ ಅಲ್ವಾ, ಈಲಿಯಂ ಅನ್ನುವಂಥದ್ದು ಇದೆ. ಹಾಗಾದ್ರೆ ಇದಕ್ಕೆ ನಾನು ಯಾವ್ದಕ್ಕೆ ಹೆಚ್ಚು ಅಂತ ಕೊಡ್ಬೇಕು? ಓಕೆ, ಹೈಡ್ರೋಜನ್ ಹೆಚ್ಚು ಅಂತ ಕೊಟ್ಟೆ, ಈಲಿಯಂಗೆ ಏನಂತ ಕೊಡ್ಬೇಕು? ಈಲಿಯಂಗೂ ಹೆಚ್ಚು ಅಂತಾನೆ ಕೊಟ್ರೆ ಕನ್ಫ್ಯೂಷನ್ ಆಗುತ್ತಲ್ವಾ? ಅವಾಗ ಏನ್ ಮಾಡಿದ್ರು, ಈ ಈಲಿಯಂಗೆ ಇದು ಎರಡನೇ ಧಾತು ಆಗಿರೋದ್ರಿಂದ ಪರಮಾಣು ರಾಶಿ ಆಧಾರದ ಮೇಲೆ ಇದಕ್ಕೆ ಮುಂದಿನ ಅಕ್ಷರವನ್ನಾಗಿ ಕೊಟ್ರು, ಈಲಿಯಂ He ಎನ್ನುವಂಥದ್ದು. ಅದೇ ರೀತಿಯಾಗಿ ಕ್ಲೋರಿನ್ ಅಂತಂದ್ರೆ, ಸೊ ಕ್ಲೋರಿನ್ ನಾವ್ ಹೇಗೆ ಬರಿತೀವಿ, ClORine ಅಂತ ಬರಿತೀವಿ ಅಲ್ವಾ. ಸೊ Cl, ಜಿಂಕ್ Zn ಎನ್ನುವಂಥದ್ದು. ಜಿಂಕ್ಗೂ ಅಷ್ಟೇ ನಾವು ZINC ಅಂತಾನೆ ಬರಿತೀವಿ. ಸೊ ಇಲ್ಲಿ ನಾವು ಮಿಡ್ಲ್ ಅಲ್ಲಿ ಇರುವಂತಹ ವರ್ಡ್ ಅನ್ನ ತಗೊಂಡಿದೀವಿ. ಸೊ ಬೇಗ ನಮ್ಗೆ ಐಡೆಂಟಿಫೈ ಆಗ್ಲಿ ಅಂತ ಅಷ್ಟೇ. ಜಿ ಅನ್ನೋ ನೋಡಿ, ಈ ವರ್ಡ್ ಗಿಂತ ನಮ್ಗೆ ಈ ವರ್ಡ್ ನ ನೋಡಿದ್ರೆ ಬೇಗ ನಮ್ಗೆ ಜಿಂಕ್ ಅಂತ ಗೊತ್ತಾಗುತ್ತೆ. ಇದು ಜಿ ಅಂತ ಅಷ್ಟೇ ಗೊತ್ತಾಗುತ್ತೆ, ನಮ್ಗೆ ಜಿಂಕ್ ಅನ್ನುವಂಥದ್ದನ್ನ ಉಚ್ಚಾರಣೆ ಮಾಡೋದು ಬೇಗ ಈಸಿ ಆಗುತ್ತೆ. ಇನ್ನು ನೆಕ್ಸ್ಟ್ ಇತರೆ ಕೆಲವು ಧಾತುಗಳ ಸಂಕೇತಗಳನ್ನ ಈ ಧಾತುಗಳ ಲ್ಯಾಟಿನ್, ಜರ್ಮನ್ ಅಥವಾ ಗ್ರೀಕ್ ಹೆಸರುಗಳಿಂದಲೂ ಸಹ ಪಡೆಯಲಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಏನಕ್ಕೆ ಅಂತಂದ್ರೆ ಬಹಳಷ್ಟು ಸಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳಿರುವಂತದ್ದು ಇದನ್ನೇ. ಕಬ್ಬಿಣಕ್ಕೆ ಯಾಕೆ Fe ಅನ್ನೋ ಸಂಕೇತವನ್ನ ಇಟ್ಟಿದ್ದಾರೆ ಎನ್ನುವಂಥದ್ದು. ಕಬ್ಬಿಣದ ಸಂಕೇತವನ್ನ ಲ್ಯಾಟಿನ್ ಭಾಷೆ ಹೆಸರಾದ ಪೆರಮ್ ನಿಂದಲೂ, ಸೋಡಿಯಂ ಸಂಕೇತ Na ನೇಟ್ರಿಯಂ ನಿಂದಲೂ, ಪೊಟ್ಯಾಷಿಯಂ ಸಂಕೇತವನ್ನ ಹೇಲಿಯಂ ನಿಂದಲೂ ಪಡೆಯಲಾಗಿದೆ. ಈ ಎಲ್ಲ ಎಂತ ಹೆಸರುಗಳು? ಲ್ಯಾಟಿನ್, ಜರ್ಮನ್ ಮತ್ತೆ ಗ್ರೀಕ್ ಹೆಸರುಗಳು. ಫೆರಮ್ ಇಂದ ಏನ್ ಮಾಡಿದ್ದಾರೆ, Fe ಅಂತ ತೆಗೆದುಕೊಂಡಿದ್ದಾರೆ. ನೇಟ್ರಿಯಂ ಇಂದ ಆ ಮೊದಲನೇ ವರ್ಡ್ ತಗೊಂಡಿದ್ದಾರೆ ನೋಡಿ, ನೇಟ್ರಿಯಂ Na, ಸೋಡಿಯಂಗೆ Na, ಕೇಲಿಯಂಗೆ ಪೊಟ್ಯಾಷಿಯಂನ ಕೇಲಿಯಂ ಅಂತ ಕರಿತೀವಿ. ಸೊ ಕೇಲಿಯಂಗೆ K ಅಂತ ತಗೊಂಡಿದ್ದಾರೆ. ಈ ರೀತಿಯಾಗಿ ಒಂದೊಂದು ಧಾತುವಿಗೆ ಒಂದೊಂದು ರೀತಿಯಾಗಿ ಹೆಸರನ್ನ ಇಟ್ಟಿದ್ದಾರೆ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಈಗ ಎಲ್ಲೋ ಒಂದು, ಈಗ ಫಾರ್ ಎಕ್ಸಾಂಪಲ್ ಈಗ ಕಬ್ಬಿಣ ಅನ್ನುವಂಥದ್ದು ಮೊದಲ ಬಾರಿಗೆ ಲ್ಯಾಟಿನ್ ಅಲ್ಲಿ ಸಿಕ್ಕಿರ್ಬೋದು, ಲ್ಯಾಟಿನ್ ಲ್ಯಾಂಗ್ವೇಜ್ ಅವ್ರು ಗೊತ್ತಿರಬಹುದು. ಸೊ ಅವ್ರು ಏನ್ ಮಾಡಿದ್ರು, ಅದನ್ನ ಫೆರಮ್ ಅಂತ ಕರಿತಾ ಇದ್ರು. ಮುಂದೆ ಅದಕ್ಕೆ Fe ಅನ್ನುವಂಥ ಸಿಂಬಲ್ಲೇ ಬಂದಿದೆ. ಅದೇ ರೀತಿಯಾಗಿ ನಮ್ಮ ಒಂದು ಈ ಒಂದು ಧಾತುಗಳನ್ನ ಪಟ್ಟಿ ಮಾಡಿದ್ರು. ಈಗ ಕೆಲವೊಂದಿಷ್ಟು ಧಾತುಗಳ ಸಂಕೇತಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಈಗ ಇಷ್ಟೊತ್ತು ಹೇಳಿ ನೋಡಿ, ಪ್ರತಿಯೊಂದು ಧಾತುವಿನಲ್ಲೂ ಮೊದಲನೇ ಅಕ್ಷರ ಗಮನಿಸಿ, ಮೊದಲನೇ ಅಕ್ಷರ ದೊಡ್ಡ ಅಕ್ಷರವೇ ಆಗಿರುತ್ತೆ, ಎರಡನೇ ಅಕ್ಷರ ಬಂದಿದೆ ಅದು ಚಿಕ್ಕ ಅಕ್ಷರ ಆಗಿರುತ್ತೆ. ಅಲ್ಯೂಮಿನಿಯಂ, ಆರ್ಗಾನ್ ನೋಡಿ ಇಲ್ಲಿ ಈಗ ಬೇರಿಯಂ, ಬೋರಾನ್, ಬ್ರೋಮಿನ್ ಅಲ್ಲಿ 3 B ಇಂದಾನೆ ಸ್ಟಾರ್ಟ್ ಆಗ್ತವೆ. 3 B ಇಂದಾನೆ ಸ್ಟಾರ್ಟ್ ಆಗ್ತವೆ ಅಂದ್ರೆ 3 B ನ ಕೊಡೋ ಬದಲಿಗೆ ಬೋರಾನ್ B ಅಂತ ಕೊಟ್ಟಿದೀವಿ, ಬೇರಿಯಂಗೆ BA,
ಬ್ರೋಮಿನ್ಗೆ Br ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈಗ ಇದಕ್ಕೆ ವ್ಯತ್ಯಾಸ ಗೊತ್ತಾಗುತ್ತೆ. ನೋಡಿ, ಕ್ಯಾಲ್ಸಿಯಂ, ಕಾರ್ಬನ್, ಕ್ಲೋರಿನ್ಗೆ ನೀವು ಕೋಬಾಲ್ಟ್ ಗಮನಿಸಬಹುದು, ಮತ್ತೆ ತಾಮ್ರ ಗಮನಿಸಬಹುದು. ಮೊದಲಿಗೆ ಯಾವ ಧಾತು ಬರುತ್ತಲ್ಲ, ಫಾರ್ ಎಕ್ಸಾಂಪಲ್ ಈಗ ಕಾರ್ಬನ್ ಅನ್ನೋದು 6ನೇ ಧಾತು. ಅದಕ್ಕಿಂತ ಹಿಂದೆ ನೀವು ಗಮನಿಸಿದ್ರೆ ಯಾವ್ದು ಕಾರ್ಬನ್ ಸಿ ಇಂದ ಬರೋದೇ ಇಲ್ಲ. ಮೊದಲನೇದಾಗ ಅದು ಬಂತ, ಅದಕ್ಕೆ ಸಿ ಅಂತ ಕೊಟ್ಟಿದ್ದಾರೆ. ಮುಂದೆ ಬರುವಂತದಕ್ಕೆಲ್ಲ ಅದ್ರ 2ನೇ ಅಕ್ಷರ ತೆಗೆದುಕೊಂಡಿದ್ದಾರೆ. ಕಾರ್ಬನ್ ಆಯ್ತು, ಕ್ಯಾಲ್ಸಿಯಂಗೆ Ca, ಕ್ಲೋರಿನ್ಗೆ Cl, ಕೋಬಾಲ್ಟ್ಗೆ CO, ತಾಮ್ರಕ್ಕೆ Cu, ಫ್ಲೋರಿನ್ಗೆ F, ಚಿನ್ನಕ್ಕೆ Au. ಯಾಕೆ? ಅದೊಂದು ಬಣ್ಣದ ಆಧಾರಿತವಾಗಿ ಇಟ್ಟಿರುವಂತ ಹೆಸರು ಇದು. ಓಕೆನಾ? ಹೈಡ್ರೋಜನ್ಗೆ H, ಅಯೋಡಿನ್ಗೆ I, ಈ ರೀತಿಯಾಗಿ ಎಲ್ಲಾ ಧಾತುಗಳಿಗೆ ಹೆಸರನ್ನ ಕೊಟ್ರು. ನೀವು ಧಾತುಗಳ ಅಧ್ಯಯನ ನಡೆಸಿದಾಗ ಅಗತ್ಯ ಬಿದ್ದಾಗ ಪರಮಾಣು ಮೇಲಿನ ಕೋಷ್ಟಕವನ್ನು ನೀಡಲಾಗಿದೆ ಅಷ್ಟೇ ಅಂತ ಕೊಟ್ಟಿದ್ದಾರೆ. ಇನ್ನು ಕಂಠಪಾಠ ಮಾಡೋ ಅಗತ್ಯವಿಲ್ಲ ಅಂತ ಮಕ್ಕಳಿಗೆ ಕೊಟ್ಟಿದ್ದಾರೆ. ಬಟ್ ನೀವು ಎಕ್ಸಾಮ್ಸ್ ಸಲುವಾಗಿ ಕೆಲವೊಂದಿಷ್ಟು ಧಾತುಗಳನ್ನು ನೀವು ನೆನಪಿಡ್ಲೇಬೇಕು. ನೋಡಿ, ಇದಾದ ನಂತರ ಈಗ ಪ್ರತಿಯೊಂದು ಧಾತುವಿಗೂ, ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಇಲ್ಲಿ ನೋಟ್ ಬಂದಿರುತ್ತೆ. ಈಗ ಕಾರ್ಬನ್ ಅನ್ನೋದ್ರೆ ಮೊದ್ಲಿಗೆ ಹೇಗ್ ಬಂತು, ಹೈಡ್ರೋಜನ್ ಅಂತಂದ್ರೆ ಮೊದ್ಲಿಗೆ ನಾವ್ ಹೇಗ್ ತಗೊಳ್ತೀವಿ, ಈಲಿಯಂ ಯಾಕೆ ಹೈಡ್ರೋಜನ್ ನಂತರ ತಗೊಳ್ತೀವಿ ಅಂತಂದ್ರೆ, ನಾವು ಈಗ ಪ್ರಸ್ತುತ ಇರುವಂತ ಮಾಸ್ಲೆ ಅವರ ಈ ಒಂದು ಧಾತುಗಳ ಒಂದು ಕೋಷ್ಟಕ ಏನಿದೆಯೋ ಅದನ್ನ ನಾವ್ ಆಧಾರಿತ ಪರಿಗಣಿಸ್ತೀವಿ, ಪರಮಾಣುವಿನ ರಾಶಿ ಆಧಾರಿತ. ಪರಮಾಣು ರಾಶಿ ಆಧಾರಿತವಾಗಿ ಯಾವ್ದ್ರ ಆಧಾರಿತವಾಗಿ ನಾವು ಕಂಪೇರ್ ಮಾಡ್ತೀವಿ ನೋಡಿ. ಮೊಟ್ಟ ಮೊದಲ ಬಾರಿಗೆ ಜಾನ್ ಡಾಲ್ಟನ್ ರವರು ಏನ್ ಮಾಡ್ತಾರೆ ಅಂತಂದ್ರೆ, ಕಾರ್ಬನ್ ಪರಮಾಣುವಿಗೆ ಸಮನಾಗಿರುವಂತೆ ಕಾರ್ಬನ್ ಪರಮಾಣುವಿಗೆ ಹೋಲಿಸಿ ಏನ್ ಮಾಡಿದ್ರು, ಆ ಒಂದು ಧಾತುವಿನ ರಾಶಿಯನ್ನ ಕಂಡುಹಿಡಿಯೋಕೆ ಪ್ರಯತ್ನ ಪಟ್ರು. ಅದಾದ ನಂತರ ಕೆಲವೊಂದಿಷ್ಟು ವಿಜ್ಞಾನಿಗಳು ಏನ್ ಮಾಡಿದ್ರು, ಆಕ್ಸಿಜನ್ ಪರಮಾಣು ರಾಶಿಯ 1:16 ಏಕಮಾನವಾಗಿ ಬಳಕೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ರು. ಆದ್ರೆ ಈ ವಿಶ್ವದಲ್ಲಿ 1961 ನಂತರ ಪ್ರಸ್ತುತ ನಾವು ಒಪ್ಕೊಂಡಿರೋದು ಏನಂತಂದ್ರೆ, ಕಾರ್ಬನ್ 12 ಐಸೋಟೋಪ್ ಅನ್ನ ಆದರ್ಶಮಾನವಾಗಿ ಮಾಡಿದ್ದಾರೆ. ನೀವು ಇಲ್ಲಿ ತಿಳ್ಕೊಬೇಕಾದ್ರೆ ಇಷ್ಟೇ ಮಾಹಿತಿಯನ್ನ. ಯಾವ್ದಾದ್ರೂ ಒಂದು ಧಾತುವಿನ ಪರಮಾಣು ರಾಶಿಯನ್ನ, ಒಂದು ಪರಮಾಣು ರಾಶಿಯನ್ನ ನಾವು ಹೇಗೆ ಅಳಿತೀವಿ ಅಂತಂದ್ರೆ, ಯಾವ್ದ್ರ ಆಧಾರಿತವಾಗಿ ಅಂತಂದ್ರೆ ಕಾರ್ಬನ್ 12 ಐಸೋಟೋಪ್ ಅನ್ನ ಒಂದು ಆದರ್ಶ ಅಮಾನವಾಗಿ ಇಟ್ಕೊಂಡು ನಾವು ಆ ಒಂದನ್ನ ಅಳಿತೀವಿ. ಸೊ ಇನ್ನ ಮುಂದಕ್ಕೆ ಸಂಬಂಧಪಟ್ಟಂತೆ ಕೆಲವು ಧಾತುಗಳ ಪರಮಾಣು ರಾಶಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇವೆಲ್ಲ ಯಾವ್ದ್ರ ಆಧಾರಿತವಾಗಿ ಅಂತಂದ್ರೆ, ಕಾರ್ಬನ್ 12 ಐಸೋಟೋಪ್ ಆಧಾರಿತವಾಗಿ, ಕಾರ್ಬನ್ 12 ಐಸೋಟೋಪ್ಗಳ ಆಧಾರಿತವಾಗಿ ಏನ್ ಮಾಡಿದ್ರು, ಸೊ ಇದನ್ನ ಏನ್ ಮಾಡಿದ್ರು, ಕೊಟ್ಟು. ಇದರ ಪ್ರಕಾರ ಹೈಡ್ರೋಜನ್ ನ ಪರಮಾಣು ರಾಶಿ 1, ಕಾರ್ಬನ್ ನ ಪರಮಾಣು ರಾಶಿ 12, ನೈಟ್ರೋಜನ್ ನ ಪರಮಾಣು ರಾಶಿ 14, ಆಕ್ಸಿಜನ್ ನ ಪರಮಾಣು ರಾಶಿ 1. ಹೈಡ್ರೋಜನ್ ನಂತರ ಬರುವಂತ ಪರಮಾಣು ಯಾವ್ದಾಗುತ್ತೆ, ಈಲಿಯಂ. ಸೊ ಈಲಿಯಂದು 4 ಆಗುತ್ತೆ. ಈಲಿಯಂ ನಂತರ ಬರುವಂತದ್ದು ಲಿಥಿಯಂ, ಅದರ ಪ್ರಕಾರ 7, ಬೆರಿಲಿಯಂ 9, ಬೋರಾನ್ 11, ಕಾರ್ಬನ್ 12. ನೋಡಿ ಕಾರ್ಬನ್ ಎಷ್ಟಿದೆ, 12. ನೋಡಿ, ಈ ಪರಮಾಣು ರಾಶಿ ಆಧಾರಿತವಾಗಿ ಏನ್ ಮಾಡಿದ್ರು, ಈ ಒಂದು ಕೋಷ್ಟಕವನ್ನ ತಯಾರು ಮಾಡ್ತಾರೆ. ಯಾವುದು, ಧಾತುಗಳ ಕೋಷ್ಟಕವನ್ನು ತಯಾರು ಮಾಡ್ತಾರೆ. ಅದ್ರಲ್ಲಿ ಇನ್ನ ಕೆಲವೊಂದಿಷ್ಟು ಗುಣಗಳಿದಾವೆ, ಬಟ್ ಪರಮಾಣು ರಾಶಿ ಆಧಾರಿತವಾಗಿ ಒಂದು ಕಡೆಯಿಂದ ಜೋಡಿಸ್ಕೊಂಡು ಹೋಗ್ತಾರೆ, ಎಡದಿಂದ ಬಲಕ್ಕೆ ಜೋಡಿಸ್ಕೊಂಡು ಹೋಗ್ತಾರೆ. ಇನ್ನು ಈ ಪರಮಾಣುಗಳು ಹೇಗೆ ಅಸ್ತಿತ್ವದಲ್ಲಿದ್ದಾವೆ ಅನ್ನೋಂತಂದ್ರೆ, ಯಾವುದೇ ಒಂದು ಪರಮಾಣುವನ್ನ ನಾವು ಪರಮಾಣುಗಳು ಅಥವಾ ಅಯಾನುಗಳನ್ನಂಥದ್ದು, ಪರಮಾಣುಗಳು ಹೇಗೆ ಅವು ಇರ್ತವೆ ಅಂತಂದ್ರೆ, ಆ ಅಣುಗಳು ಅಣುಗಳ ರೂಪದಲ್ಲಾದ್ರೂ ಇರ್ತವೆ ಅಥವಾ ಅಯಾನುಗಳ ರೂಪದಲ್ಲಾದ್ರೂ ಇರ್ತವೆ. ಈ ಅಣುಗಳು ಅಥವಾ ಅಯಾನುಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರ್ಕೊಂಡು ನಾವೇನ್ ಮಾಡ್ತಿದ್ವಿ, ನಾವೀಗೇನ್ ನಾವು ಮುಡ್ತಾ ಇದೀವೋ ಆ ದ್ರವ್ಯವನ್ನ ಉಂಟು ಮಾಡಿರ್ತವೆ. ನಾವ್ ಏನ್ ಹೇಳ್ತಿದ್ವಿ, ಪ್ರತಿಯೊಂದು ವಸ್ತುವಿನ ಒಂದು ಚಿಕ್ಕ ರೂಪ ಯಾವ್ದಾಗಿರುತ್ತೆ, ಪರಮಾಣು ಅಂತ ಏನ್ ಹೇಳ್ತಾ ಇದೀವೋ, ಈ ಪರಮಾಣು ಎನ್ನುವಂಥದ್ದು ಹೇಗಾಗಿರುತ್ತೆ ಅಂತಂದ್ರೆ, ಒಂದು ಅಣುಗಳ ಒಂದು ಸಂಯೋಜನೆ ಆಗಿರುತ್ತೆ ಅಥವಾ ಅಯಾನ್ಗಳ ಸಂಯೋಜನೆ ಆಗಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು. ಯಾಕಂದ್ರೆ ನಾವು ಈ ಪಾಠವನ್ನ ಬಹಳ ಜನ ಸ್ಕಿಪ್ ಮಾಡ್ತಾರೆ. ಯಾಕಂತಂದ್ರೆ ಇಲ್ಲಿಂದ ಮುಂದಕ್ಕೆ ಈ ಪಾಠ ಅಷ್ಟು ಬೇಗ ಅರ್ಥ ಆಗೋದಿಲ್ಲ. ಯಾಕೆ, ನಾವು ಈ ಒಂದು ಟಾಪಿಕ್ ಅನ್ನ ಓದಿರೋದಿಲ್ಲ, ಪರಮಾಣುಗಳು ಹೇಗೆ ಅಸ್ತಿತ್ವದಲ್ಲಿ ಇರ್ತವೆ ಅನ್ನುವಂಥದ್ದು. ಒಂದು ಪರಮಾಣು ಅನ್ಸ್ಕೋಬೇಕು ಅಂತಂದ್ರೆ, ಆ ಪರಮಾಣು ಎನ್ನುವಂಥದ್ದು ಮುಂದೆ ಸಂಯುಕ್ತ ಆಗುತ್ತೆ ಅಂತಂದ್ರೆ ಅದು ಏನಾಗಿರುತ್ತೆ, ಇಲ್ಲ ಅದು ಅಣುಗಳ ರೂಪದಲ್ಲಾದ್ರೂ ಸೇರ್ಕೊಂಡು ಒಂದು ದ್ರವ್ಯ ಆಗಿರುತ್ತೆ, ಇಲ್ಲ ಅಯಾನ್ಗಳ ರೂಪದಲ್ಲಿ ಒಟ್ಟಿಗೆ ಆಗಿ ಒಂದು ದ್ರವ್ಯವನ್ನ ಉಂಟು ಮಾಡಿರುತ್ತೆ. ಸೊ ಹಾಗಾದ್ರೆ ಅಣು ಅಂತಂತಂದ್ರೆ ಏನು ನೋಡಿ, ನಾವು ಅಯಾನ್ಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತೀವಿ. ಏನಾ, ಅಯಾನ್ಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತೀವಿ. ಇವತ್ತಿನ ತರಗತಿಯಲ್ಲಿ ನಾವು ಅಣುಗಳು ಅಂತಂದ್ರೆ ಏನಾದ್ರ ಬಗ್ಗೆ ತಿಳ್ಕೊಳ್ತೀವಿ. ಇನ್ನ ಆ ಮುಂದಿನ ತರಗತಿಯಲ್ಲಿ ಈ ಅಯಾನ್ಗಳು ಮತ್ತೆ ಅಣುಗಳ ಸಂಯೋಜನೆಯಿಂದ ಯಾವ ರೀತಿಯಾಗಿ ನಾವು ಒಂದು ಸಂಯುಕ್ತವನ್ನ ರಚನೆ ಮಾಡಬಹುದು ಎನ್ನುವಂಥದ್ದು ನಾವು, ಮತ್ತೆ ಒಂದು ರಾಶಿ ಅನುಪಾತ ನಿಯಮಗಳ ಆಧಾರಿತವಾಗಿ ಲೆಕ್ಕಾಚಾರಗಳು ಬರ್ತವೆ, ಅವುಗಳನ್ನ ನಾವು ಮುಂದಿನ ತರಗತಿ ತಿಳ್ಕೊಳ್ತೀವಿ. ಈಗ ನಾವು ಅಣುಗಳು ಅಂತಂದ್ರೆ ಏನಾದ್ರ ಬಗ್ಗೆ ತಿಳ್ಕೊಳ್ಳೋಣ. ರಾಸಾಯನಿಕವಾಗಿ ಜೊತೆಗೆ ಬಂಧಿಸಲ್ಪಟ್ಟ ಅಥವಾ ಆಕರ್ಷಣಾ ಬಲಗಳಿಂದ ಬಿಗಿಯಲ್ಪಟ್ಟ 2 ಅಥವಾ ಹೆಚ್ಚು ಪರಮಾಣುಗಳ ಗುಂಪನ್ನ ಸಾಮಾನ್ಯವಾಗಿ ಅಣು ಅಂತ ಕರಿತೀವಿ. ನೋಡಿ, ಇಲ್ಲಿ ಏನಾಗಿರುತ್ತೆ, ಒಂದಕ್ಕೊಂದು ಜೊತೆಲಿ ಇರ್ತವೆ, ಜೊತೆಗೆ ಬಂಧಿಸಲ್ಪಟ್ಟಿರ್ತವೆ. ಈಗ ಹೈಡ್ರೋಜನ್ ಮತ್ತೆ ಹೈಡ್ರೋಜನ್ ಎನ್ನುವಂತ ಅಣು ಜೊತೆಗಿದೆ ಅಂತಂದ್ರೆ, ಸೊ ಅದೇನಾಗಿರುತ್ತೆ, ಅವೆರಡು ಒಟ್ಟಿಗೆ ಸೇರಿ
ಈ ರೀತಿಯಾಗಿ ಹೈಡ್ರೋಜನ್ ಅಂತ ಒಂದು ಅಣುವನ್ನು ಉತ್ಪತ್ತಿ ಮಾಡಿರ್ತವೆ. ಈ ಎರಡು ಪರಮಾಣುಗಳು ಸೇರಿ ಈ ಹೈಡ್ರೋಜನ್ ಅನ್ನುವಂತ ಅಣುವನ್ನ ಉತ್ಪಾದನೆ ಮಾಡಿರ್ತವೆ. ಇನ್ನ ಸ್ವತಂತ್ರ ಅಸ್ತಿತ್ವವುಳ್ಳ ಮತ್ತು ವಸ್ತುವಿನ ಎಲ್ಲಾ ಗುಣಗಳನ್ನು ಪ್ರದರ್ಶಿಸುವ ಧಾತು ಅಥವಾ ಸಂಯುಕ್ತ ಅತಿ ಚಿಕ್ಕ ಕಣವೆಯನ್ನು ಅಣು ಎಂದು ವ್ಯಾಖ್ಯಾನಿಸಬಹುದು. ಸೊ ಒಂದ್ ನಿಮಿಷ. ಸೊ ಪರಮಾಣುಗಳ ಗುಂಪುಗಳನ್ನ ಸಾಮಾನ್ಯವಾಗಿ ಅಣು ಅಂತ ಕರಿತೀವಿ. ಮತ್ತೆ ಸ್ವತಂತ್ರ ಅಸ್ತಿತ್ವವುಳ್ಳ ಮತ್ತು ವಸ್ತುವಿನ ಎಲ್ಲಾ ಗುಣಗಳನ್ನು ಪ್ರದರ್ಶಿಸುವಂತಹ ಧಾತು ಅಥವಾ ಸಂಯುಕ್ತದ ಅತಿ ಚಿಕ್ಕ ಕಣವೇ ಅಣು ಎಂದು ವ್ಯಾಖ್ಯಾನಿಸಬಹುದು. ಒಂದೇ ಧಾತುವಿನ ಅಥವಾ ವಿವಿಧ ಧಾತುಗಳ ಪರಮಾಣುಗಳು ಸೇರಿ ಅಣುಗಳು ಉಂಟಾಗ್ತವೆ. ಏನು, ಒಂದೇ ಧಾತು ಆಗಿರ್ಬೋದು ಅಥವಾ ಬೇರೆ ಬೇರೆ ಧಾತುಗಳಾಗಿರ್ಬೋದು, ಈ ಎರಡೂ ಪರಮಾಣುಗಳು ಸೇರಿ ಅಣುಗಳಾಗ್ತವೆ. ಈಗ ಹೈಡ್ರೋಜನ್ ಅನ್ನೋದು ಒಂದು ಅಣು. ಅದು ಏನಾಗಿದೆ, ಹೈಡ್ರೋಜನ್ ಮತ್ತೆ ಮತ್ತೊಂದು ಹೈಡ್ರೋಜನ್ ಪರಮಾಣುಗಳು ಸೇರಿ ಏನಾಗಿದೆ, ಒಂದು ಹೈಡ್ರೋಜನ್ ಎನ್ನುವಂಥದ್ದು ಆಗಿದೆ. ಸ್ವತಂತ್ರ ಅಸ್ತಿತ್ವವುಳ್ಳ ಮತ್ತು ವಸ್ತುವಿನ ಎಲ್ಲಾ ಗುಣಗಳನ್ನು ಪ್ರದರ್ಶಿಸುವ ಧಾತು ಅಥವಾ ಸಂಯುಕ್ತದ ಅತಿ ಚಿಕ್ಕ ಕಣವೇ ಅಣು. ಈ ಅಣುಗಳೆಲ್ಲ ಏನಾಗ್ತವೆ, ಈ ಅಣುಗಳು ಹೇಗೆ ಉತ್ಪತ್ತಿ ಆಗ್ತವೆ ಅಂತಂದ್ರೆ ಒಂದೇ ಧಾತು ಆಗಿರ್ಬೋದು ಅಥವಾ ಬೇರೆ ಬೇರೆ ಧಾತುಗಳಾಗಿರ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಾನು H2O ಅಂತಂದ್ರೆ ಇಲ್ಲಿ ಯಾವ್ಯಾವ ಧಾತುಗಳು ಬಂತು, ಇಲ್ಲಿ ಹೈಡ್ರೋಜನ್ ಪರಮಾಣುಗಳು ಇದಾವೆ, ಆಕ್ಸಿಜನ್ ಪರಮಾಣುಗಳು ಇದಾವೆ. ಅವು ನಿರ್ದಿಷ್ಟ ಅನುಪಾತದಲ್ಲಿ ಏನ್ ಮಾಡ್ತವೆ, ಸಂಯೋಗವನ್ನ ಹೊಂದಿ ಅಣುಗಳಾಗಿ ಪರಿವರ್ತನೆ ಆಗ್ತವೆ. ಈಗ ಈ ಧಾತುಗಳ ಅಣುಗಳು ನೋಡಿ, ಪ್ರತಿಯೊಂದು ಧಾತುವಿಗೂ ಅದರದೇ ಒಂದು ನಿರ್ದಿಷ್ಟ ಅಣುಗಳ ರೂಪದಲ್ಲಿ ಇರ್ತವೆ. ಈಗ ಫಾರ್ ಎಕ್ಸಾಂಪಲ್, ಈಗ ಆರ್ಗಾನ್ ಮತ್ತೆ ಹೀಲಿಯಂ ನೋಡಿ, ಎಕ್ಸಾಮ್ ಅಲ್ಲಿ ಬಹಳಷ್ಟು ಸಲ ಈ ಒಂದು ಟೇಬಲ್ ಚೆನ್ನಾಗಿ ನೆನ್ಪಿಟ್ಕೋಬೇಕಾಗುತ್ತೆ. ಈ ಟೇಬಲ್ ನ ಗಮನಿಸಿ ನೋಡಿ, ಈ ಟೇಬಲ್ ನಾನು ಮುಂದೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಆರ್ಗಾನ್ ಮತ್ತೆ ಹೀಲಿಯಂ ಎನ್ನುವಂಥದ್ದು ಯಾವಾಗ್ಲೂ ಅಷ್ಟೇ ಅವು ಒಂದೇ ಒಂದು ಪರಮಾಣುವಿಂದ ಮಾಡಲ್ಪಟ್ಟಿರ್ತವೆ. ಇವು ಯಾವಾಗ್ಲೂ ಅಷ್ಟೇ ಒಬ್ಬಂಟಿಯಾಗೇ ಇರ್ತವೆ. ಈ ಬೇರೆಯವ್ರ ಜೊತೆ ತನ್ನಂತ ಇರೋರ ಜೊತೆ ಅದು ಹೋಲಿಕೆ ಆಗಿರೋದಿಲ್ಲ. ಆರ್ಗಾನ್ ಮತ್ತೆ ಹೀಲಿಯಂ ಮಾತ್ರ ಅದನ್ನ ನಾವ್ ಹೇಗ್ ಬರಿತೀವಿ ಅಂತಂದ್ರೆ ಆರ್ಗಾನು ಹೀಲಿಯಂ ಈ ರೀತಿಯಾಗಿಯೇ ಬರಿತೀವಿ. ಆರ್ಗಾನ್ 2 ಹೀಲಿಯಂ 2 ಅಂತ ಈ ರೀತಿಯಾಗಿ ಬರೆಯೋದಿಲ್ಲ. ಅಂತಂದ್ರೆ ಇವೆಲ್ಲವೂ ಏಕಪರಮಾಣೀಯ ಧಾತುಗಳು. ಯಾವ್ಯಾವು, ಆರ್ಗಾನ್ ಮತ್ತೆ ಹೀಲಿಯಂ. ಇನ್ನು ಆಕ್ಸಿಜನ್ ನಾವ್ ಹೇಗ್ ಬರಿತೀವಿ, ನೀವು ಯಾವಾಗಾದ್ರೂ ಗಮನಿಸ್ ನೋಡಿ, ಆಕ್ಸಿಜನ್ ಬರಿಬೇಕಂದ್ರೆ ನಾವು O2 ಅಂತ ಬರಿತೀವಿ, ಅಥವಾ ಹೈಡ್ರೋಜನ್ ಬರಿಬೇಕಂದ್ರೆ H2 ಅಂತ ಬರಿತೀವಿ. ಅಂತಂದ್ರೆ H2 ಎನ್ನುವಂಥದ್ದೊಂದು ಈ ಧಾತುಗಳು ಏನಾಗ್ತವೆ, ಈ ಧಾತುಗಳು ಈ ಪರಮಾಣುಗಳು ಏನಾಗಿರ್ತವೆ, ಇಲ್ಲಿ ಎರಡೆರಡು ಪರಮಾಣುಗಳು ಸೇರಿ ಒಂದು ಅಣುವಾಗಿರ್ತವೆ. ಓಕೆನಾ. ಸೊ ಇಲ್ಲಿ ದ್ವಿಪರಮಾಣೀಯ ದ್ವಿಪರಮಾಣೀಯಗಳು ಅಂತ ಕರಿತೀವಿ. ದ್ವಿಪರಮಾಣೀಯಗಳು ಯಾವ್ಯಾವ ಇರ್ತವೆ ಅಂತಂದ್ರೆ ಆಕ್ಸಿಜನ್, ಹೈಡ್ರೋಜನ್, ನೈಟ್ರೋಜನ್, ಕ್ಲೋರಿನ್, ಈ 4 ಅಷ್ಟೇ ದ್ವಿಪರಮಾಣೀಯ ಧಾತುಗಳು. ಇದನ್ನ ಸರಿಯಾಗಿ ಹೈಲೈಟ್ ಮಾಡಿ ಇಟ್ಕೊಳ್ಳಿ. ಯಾವ, ಈ 4 ಮಾತ್ರ, O2, H2, N2, Cl2. ಇನ್ನ ಫಾಸ್ಫರಸ್ ಮಾತ್ರ ಎನ್ನುವಂಥದ್ದು ಏನಂತ ಕರಿತೀವಿ, ಅದನ್ನ ಚತುರ್ಪರಮಾಣೀಯ. 4 ಪರಮಾಣುಗಳು ಸೇರಿ ಒಂದು ಫಾಸ್ಫರಸ್ ಎನ್ನುವಂತ ಒಂದು ಪರಮಾಣು ಎನ್ನುವಂಥದ್ದಾಗಿರುತ್ತೆ. ಇನ್ನ ಸಲ್ಫರ್ ಎನ್ನುವಂಥದ್ದು ಬಹುಪರಮಾಣೀಯತೆ. ಈ ರೀತಿಯಾಗಿ ಇನ್ನ ನೀವಿಲ್ಲಿ ಗಮನಿಸಬಹುದು, ಈ ಒಂದು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡಿ. ಸೊ ಇಲ್ಲೇನಿದೆ, ಆಕ್ಸಿಜನ್ ಒಂದು ಅಣು 2 ಆಕ್ಸಿಜನ್ ಪರಮಾಣುಗಳಿಂದ ಆಗಿದೆ. ಒಂದು ಆಕ್ಸಿಜನ್ ಅಣು ಆಗ್ಬೇಕು ಅಂತಂದ್ರೆ ಅದು ಎಷ್ಟು ಅಣುಗಳಿಂದ ಆಗಿದೆ, 2 ಪರಮಾಣುಗಳಿಂದ. ಹೈಡ್ರೋಜನ್, ಆಕ್ಸಿಜನ್ ಮತ್ತೆ ಆಕ್ಸಿಜನ್ ಅಂತ 2 ಪರಮಾಣುಗಳಿಂದ ಈ ಒಂದು O2 ಎನ್ನುವಂತ ಒಂದು ಅಣು ಆಗಿದೆ. ಫಾರ್ ಎಕ್ಸಾಂಪಲ್, ಈಗ ಅದರಿಂದ ನಾವೇನ್ ಕರಿತೀವಿ, ದ್ವಿಪರಮಾಣೀಯ ಅಣು ಎಂದು ಕರಿತೀವಿ. ಸಾಮಾನ್ಯವಾಗಿ ಉಂಟಾಗುವಂತ 2 ಪರಮಾಣುಗಳ ಬದಲಾಗಿ 3 ಪರಮಾಣುಗಳಿಂದ ಜೊತೆಗೆ ಸೇರ್ಕೊಳ್ತು. 3 ಪರಮಾಣುಗಳಿಂದ ಜೊತೆಗೆ ಸೇರ್ಕೊಳ್ತು ಅಂತಂದ್ರೆ ಅಲ್ಲೇನಾಗುತ್ತೆ, ಓಝೋನ್ ಎನ್ನುವಂಥದ್ದು ನಮ್ಗೆ ಸಿಗುತ್ತೆ. ಅಂದ್ರೆ ಒಂದು ಅಣುವಿನಲ್ಲಿರುವಂತಹ ಪರಮಾಣುಗಳ ಸಂಖ್ಯೆಯನ್ನು ನಾವೇನ್ ಕರಿತೀವಿ, ಪರಮಾಣೀಯತೆ. ಎಕ್ಸಾಮ್ ಅಲ್ಲಿ ಇದನ್ನೇ ಕೇಳ್ತಾರೆ. ಹೈಡ್ರೋಜನ್ ನ ಪರಮಾಣೀಯತೆ ಎಷ್ಟು, ಹೈಡ್ರೋಜನ್ ಪರಮಾಣೀಯತೆ 2. ಯಾಕಂದ್ರೆ ಯಾವಾಗ್ಲೂ 2 ಹೈಡ್ರೋಜನ್ ಪರಮಾಣುಗಳು ಒಟ್ಟಿಗೆ ಇರ್ತವೆ. ಆರ್ಗಾನ್ ಮತ್ತೆ ಹೀಲಿಯಂದು ಒಂದೊಂದು. ಉಳಿದಿರುವಂತದ್ದು ಏನ್ ನೆನ್ಪಿಟ್ಕೋಬೇಕು, ಫಾಸ್ಫರಸ್ ನೆನ್ಪಿಟ್ಕೊಳ್ಳಿ, ಯಾಕೆ ಅದು 4 ಇರುವಂತದ್ದು. ಉಳಿದಿರುವಂತದ್ದು 4 ಆಕ್ಸಿಜನ್, ಹೈಡ್ರೋಜನ್, ನೈಟ್ರೋಜನ್, ಕ್ಲೋರಿನ್ ಇವೆಲ್ಲವೂ ಸಹ ದ್ವಿಪರಮಾಣೀಯ ಅಣುಗಳು ಆಗಿರ್ತವೆ. ಇನ್ನ ಸಂಯುಕ್ತಗಳು ಅಷ್ಟೇ, ಅವು ನಿರ್ದಿಷ್ಟ ಅನುಪಾತದಲ್ಲೇ ಸೇರಿ ಸಂಯುಕ್ತಗಳಾಗಿರ್ತವೆ. ವಿಭಿನ್ನ ಧಾತುಗಳ ಪರಮಾಣುಗಳು ನಿರ್ದಿಷ್ಟ ಅನುಪಾತದಲ್ಲಿ ಸೇರಿ ಸಂಯುಕ್ತಗಳ ಅಣುಗಳಾಗಿರ್ತವೆ. ಇದನ್ನ ನಾವು ಪಾಠದ ಸ್ಟಾರ್ಟಿಂಗ್ ತಿಳ್ಕೊ ಬರ್ತಾ ಇರುವಂತದ್ದು. ಯಾವುದೇ ಅದು ಅಣುಗಳಾಗಿರ್ಲಿ, ಅವೆಲ್ಲವೂ ಏನಾಗ್ತಿದಾವೆ, ನಿರ್ದಿಷ್ಟ ಅನುಪಾತದಲ್ಲಿಯೇ ಸೇರಿರ್ತವೆ, ಒಂದು ಏನು ಮಿಕ್ಸ್ ಆಗಿರ್ತವೆ. ಸೊ ಇಲ್ಲಿ ಕೆಲವಿಷ್ಟು ಧಾತುಗಳು ಕೊಟ್ಟಿದ್ದಾರೆ, ಕೆಲವಿಷ್ಟು ಸಂಯುಕ್ತಗಳನ್ನ ಕೊಟ್ಟಿದ್ದಾರೆ. ಯಾವ ಸಂಯುಕ್ತಗಳು, ನೀರು, ಅಮೋನಿಯಾ, ಕಾರ್ಬನ್ ಡೈಆಕ್ಸೈಡ್. ಸೊ ಹಾಗಾದ್ರೆ ಇವು ನಿರ್ದಿಷ್ಟ ಅನುಪಾತದಲ್ಲಿ ಸೇರಿ ಸಂಯುಕ್ತಗಳಾಗಿದಾವ, ಅದನ್ನ ಒಮ್ಮೆ ಗಮನಿಸೋಣ. ಫಾರ್ ಎಕ್ಸಾಂಪಲ್, ಈಗ ನೀರಿನ ಬಗ್ಗೆ ನಾನು ನಿಮ್ಗೆ ಆವಾಗಲೇ ತಿಳಿಸ್ಕೊಟ್ಟೆ. ನೀರೆನ್ನುವಂಥದ್ದಲ್ಲಿ ನಮ್ಗೆ ಇಲ್ಲಿ ಎಷ್ಟು ಪರಮಾಣುಗಳಿದಾವೆ, ಹೈಡ್ರೋಜನ್ ನ 2 ಪರಮಾಣುಗಳಿದಾವೆ, ಆಕ್ಸಿಜನ್ ನ 1 ಪರಮಾಣು ಇದೆ. ಈಗ ಹೈಡ್ರೋಜನ್ 2 ಪರಮಾಣುಗಳಿದಾವೆ, ಇದರ ರಾಶಿ ಎಷ್ಟಾಗುತ್ತೆ, ಇದರ ರಾಶಿ 1, ಇದರ ರಾಶಿ 1. ಹೈಡ್ರೋಜನ್ ನ ರಾಶಿ ಈಗ ಎಷ್ಟಾಯ್ತು, ಹೈಡ್ರೋಜನ್ ಪರಮಾಣುಗಳದು 2 ಆಯ್ತು. ಆಕ್ಸಿಜನ್ ಪರಮಾಣು ರಾಶಿ ಎಷ್ಟಾಯ್ತು, 16. ಸೊ 2 1 2, 2 8 16. ಅಂದ್ರೆ 1:8 ಅನುಪಾತದಲ್ಲಿ
ಏನಿದೆ ನೀರೆನ್ನುವಂಥದ್ದು ಸಂಯೋಗಗೊಂಡಿದೆ. ಸೊ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ಗಳ ಸಂಯೋಗದಿಂದ ನೀರನ್ನು ಉಂಟಾಗಿದೆ. ಇನ್ನ ಅಮೋನಿಯಾ ಅಂದ್ರೆ NH3 ಅಂತ ನಾನು ಈಗಾಗಲೇ ಹೇಳಿದೆ. ಸೊ ಅಮೋನಿಯಾ, ಸೊ ಇದರಲ್ಲಿ ನೈಟ್ರೋಜನ್ ಮತ್ತೆ ಹೈಡ್ರೋಜನ್ ಅಣುಗಳು ಸೇರಿ ಈ ಧಾತುಗಳು ಸೇರಿ ಏನಾಗಿರ್ತವೆ, ಸಂಯುಕ್ತಗೊಳ್ತಾಗಿರ್ತವೆ. ನೈಟ್ರೋಜನ್ ನ ರಾಶಿ ಎಷ್ಟಾಗಿರುತ್ತೆ, 14. ಹೈಡ್ರೋಜನ್ ನ ರಾಶಿ ಎಷ್ಟಾಗಿರುತ್ತೆ, 1. ಆದ್ರೆ ಹೈಡ್ರೋಜನ್ ಅಲ್ಲಿ ಎಷ್ಟು ಅಣುಗಳಿದಾವೆ, ಎಷ್ಟು ಪರಮಾಣುಗಳಿದಾವೆ, 3 ಪರಮಾಣುಗಳಿರೋದ್ರಿಂದ ನಾವು ಇಂಟು 3 ಮಾಡ್ಕೊಳ್ತೀವಿ. ಒಟ್ಟಾಗಿ ಎಷ್ಟಾಗುತ್ತೆ, 14:3. ಇನ್ನ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಕಾರ್ಬನ್ ಎಷ್ಟು ಪರಮಾಣುಗಳಿದಾವೆ, 1 ಪರಮಾಣು, ಆಕ್ಸಿಜನ್ 2 ಪರಮಾಣುಗಳಿದಾವೆ. ಇಲ್ಲಿ ಬರ್ಕೊಳ್ತೀನಿ. ಸೊ ಕಾರ್ಬನ್ ಅನ್ನುವಂಥದ್ರ ಒಂದು ರಾಶಿ ಎಷ್ಟಾಗಿರುತ್ತೆ, ಕಾರ್ಬನ್ ನ ಪರಮಾಣು ಸಂಖ್ಯೆ 6, ರಾಶಿ ಸಂಖ್ಯೆ 12. ನಾವು ಈಗ ತಾನೇ ಗಮನಿಸಿದೀವಲ್ವಾ. ಸೊ ಕಾರ್ಬನ್ 12 ಆಯ್ತು. ಇಷ್ಟು ಆಕ್ಸಿಜನ್ ಎಷ್ಟಿದೆ, ಆಕ್ಸಿಜನ್ ಅಲ್ಲಿ 2 ಪರಮಾಣುಗಳಿದಾವೆ, 2 ಪರಮಾಣುಗಳಿದಾವೆ. 1 ಪರಮಾಣುವಿನ ಅದರ ರಾಶಿ ಎಷ್ಟಾಗಿರುತ್ತೆ, 1 ಪರಮಾಣು 16. ಹಾಗಾದ್ರೆ 2 ಪರಮಾಣುದು ಎಷ್ಟಾಗುತ್ತೆ, 2 ಪರಮಾಣುದ್ದು ಇಂಟು 2 ಮಾಡ್ಕೊಂಡ್ರೆ 32 ಆಗುತ್ತೆ. 12:32. ಸೊ ಇದನ್ನ ಕ್ಯಾನ್ಸಲ್ ಮಾಡಿ. ಸೊ 3 ನ 2 6 12, 2 1 2, ಮತ್ತೆ 2 6 12. ನೆಕ್ಸ್ಟ್ 2 3 6, 2 8 16. ಸೊ ಒಟ್ಟಾರೆ ಎಷ್ಟಾಯ್ತು, 3:8 ಅನುಪಾತದಲ್ಲಿ ಆಯ್ತು. ಅಂದ್ರೆ ಯಾವುದೇ ಒಂದು ಪರಮಾಣುಗಳಾಗಿರ್ಬೋದು, ಯಾವುದೇ ಒಂದು ಸಂಯುಕ್ತಗಳಾಗಿರ್ಬೋದು, ಯಾವುದೇ ಒಂದು ಧಾತುಗಳಾಗಿರ್ಬೋದು, ಅವುಗಳು ನಿರ್ದಿಷ್ಟ ಅನುಪಾತದಲ್ಲಿ ಸೇರಿ, ಅಂದ್ರೆ ನಿರ್ದಿಷ್ಟ ಅಣುಗಳು ಸೇರಿ ಏನಾಗಿರ್ತವೆ, ಇವು ಉಂಟಾಗಿರ್ತವೆ. ಅಂದ್ರೆ ಒಂದು ದ್ರವ್ಯ ಎನ್ನುವಂಥದ್ದು ಉತ್ಪತ್ತಿ ಆಗ್ತಾ ಇದೆ ಅಂತಂದ್ರೆ ಆ ದ್ರವ್ಯವು ನಿರ್ದಿಷ್ಟ ಅನುಪಾತದಲ್ಲಿ, ನಿರ್ದಿಷ್ಟ ಅವುಗಳ ರಾಶಿ ಅನುಪಾತದಲ್ಲಿ ಏನಾಗಿರ್ತವೆ, ಸೇರಿ ಉತ್ಪತ್ತಿ ಆಗಿರ್ತವೆ ಅಂತ ಮೊದಲನೇ ನಿಯಮದಲ್ಲಿ ಹೇಳ್ತಾರೆ. ಯಾಕಂದ್ರೆ ಇನ್ನೊಂದೇನಿದೆ, ಇಲ್ಲಿ ಅದೇ ಲೆಕ್ಕವನ್ನು ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಹಾಗಾಗಿ ಇಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ, ಅಯಾನ್ ಎಂದರೆ ಏನಂತ. ಇನ್ನ ಈ ಅಯಾನುಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತೀವಿ. ನಾನು ಈಗಾಗಲೇ ಹೇಳಿದೆ, ಈಗ ಪರಮಾಣುಗಳು ಸೇರಿ ಏನಾಗ್ತವೆ, ಪರಮಾಣುಗಳು ಸೇರಿ ಎಲ್ಲಾ ಪರಮಾಣುಗಳು ಸೇರಿ ದ್ರವ್ಯಗಳಾಗ್ತವೆ. ಹಾಗಾದ್ರೆ ದ್ರವ್ಯಗಳಾಗ್ಬೇಕಂದ್ರೆ ಯಾವ ರೂಪದಲ್ಲಿ ಆಗ್ತವೆ, ಇಲ್ಲ ಒಂದು ಅಣುಗಳ ರೂಪದಲ್ಲಿ ಸೇರಿ ದ್ರವ್ಯಗಳಾಗ್ತವೆ, ಪರಮಾಣುಗಳು ಅಣುಗಳಾಗಿ ದ್ರವ್ಯಗಳಾಗ್ತವೆ, ಇಲ್ಲ ಪರಮಾಣುಗಳು ಅಯಾನುಗಳ ಮುಖಾಂತರ ಏನಾಗ್ತವೆ, ದ್ರವ್ಯಗಳಾಗ್ತವೆ. ನಾವಿವತ್ತು ಒಂದು ವಿಭಾಗದ ಬಗ್ಗೆ ಚರ್ಚೆ ಮಾಡಿದ್ವಿ. ನಾಳಿನ ತರಗತಿಯಲ್ಲಿ ನಾವು ಅಯಾನುಗಳಂತಂದ್ರೆ ಏನು, ಆ ಅಯಾನುಗಳು ಸೇರಿ ಯಾವ ರೀತಿಯಾಗಿ ಸಂಯುಕ್ತಗಳನ್ನ ಉತ್ಪತ್ತಿ ಮಾಡ್ತವೆ ಎನ್ನುವುದನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಈಗ ನಾವು ನೆಕ್ಸ್ಟ್ ಏನು ಮಾಡೋಣ, LBA MCQ ಗಳ ಬಗ್ಗೆ ಚರ್ಚೆ ಮಾಡೋಣ. ನೋಡಿ, ಇವತ್ತಿನ LBA MCQ ಗಳಲ್ಲಿ ಕೇವಲ 3 ಅಥವಾ 4 MCQ ಗಳು ಇದಾವೆ. ಸೊ ಅವುಗಳ ಪ್ರಶ್ನೆಗಳನ್ನು ಓದಿರ್ತೀನಿ, ಅರ್ಥ ಮಾಡಿದ್ರೆ. ಸೊ ನೀವು ಸಹ ಅಷ್ಟೇ, ನೀವು ಈಗೇನ್ ನೋಡ್ತಾ ಇದ್ದೀರೋ, ಸೊ ನೀವು ಸಹ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನವನ್ನ ಪಡಿ. ಸೊ ಮೊದಲನೇ ಪ್ರಶ್ನೆ ಏನಿದೆ ನೋಡಿ, ಇವುಗಳ ಬಗ್ಗೆ ನಾವಿನ್ನ ಮಾತಾಡಿಲ್ಲ. ಯಾಕಂದ್ರೆ ರಾಸಾಯನಿಕ ಸೂತ್ರಗಳ ಬಗ್ಗೆ ರಾಸಾಯನಿಕ ಸೂತ್ರಗಳಲ್ಲಿ ನಿಮ್ಗೆ ಗೊತ್ತಿರಬಹುದು, ಆದ್ರೆ ನಾವು ನಿರ್ದಿಷ್ಟವಾಗಿ ರಾಸಾಯನಿಕ ಸಂಕೇತಗಳ ಬಗ್ಗೆ ನಾವಿನ್ನ ಚರ್ಚೆ ಮಾಡಿಲ್ಲ. ಅದು ಅಯಾನುಗಳ ಪಾಠವನ್ನ ಅಯಾನುಗಳ ಬಗ್ಗೆ ಚರ್ಚೆ ಮಾಡಿದಾಗ ನಿಮ್ಗೆ ಇದ್ರ ಬಗ್ಗೆ ಸೂತ್ರ ಈಸಿಯಾಗಿ ಗೊತ್ತಾಗುತ್ತೆ. ಈಗ ಮೊದಲನೇದಾಗಿ ಸ್ಥಿರ ಅನುಪಾತಗಳ ನಿಯಮವನ್ನ ಪ್ರತಿಪಾದಿಸಿದ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ. ಜೆ ಥಾಮ್ಸನ್, ಆಂಟೋನಿಯಲ್ ಲೆವೋಸಿಯರ್, ಜೋಸೆಫ್ ಎಲ್ ಫ್ರಾಸ್ಟ್, ಜಾನ್ ಡಾಲ್ಟನ್ ರವರು ಅಂತ ಇದೆ. ಸೊ ಅನುಪಾತಗಳ ನಿಯಮವನ್ನು ತಿಳಿದುಕೊಂಡ ತಕ್ಷಣ ನೀವು ನೆನಪು ಬರಬೇಕು, ಥಾಮ್ಸನ್ ರವರು ಈ ಪಾಠದಲ್ಲಿ ಬರೋದೇ ಇಲ್ಲ. ಜಾನ್ ಡಾಲ್ಟನ್, ಜೋಸೆಫ್ ಎಲ್ ಫ್ರಾಸ್ಟ್, ಲೆವೋಸಿಯರ್ ಎನ್ನುವಂಥದ್ದು. ಸೊ ನಮ್ಮ ಪಾಠದ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೀನಿ, ಬಹಳಷ್ಟು ಸಲ ನಾವು ಲೆವೋಸಿಯರ್ ಎನ್ನುವಂಥನ್ನ ನಾವು ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ ಈ ಪಾಠದಲ್ಲಿ ಬಂದಾಗ ಅಂತ ಹೇಳಿದೀನಿ. ಜೊತೆಗೆ ನಿಯಮಗಳನ್ನ ಕೊಟ್ಟಾಗ, ಸೊ ನಮ್ಗೆ ನಿಯಮಗಳು ಕೊಟ್ಟಾಗ ಇಲ್ಲಿ 2 ವ್ಯಕ್ತಿಗಳು ಬರ್ತಾರೆ. 2 ವ್ಯಕ್ತಿಗಳು ಯಾರು, ಲೆವೋಸಿಯರ್ ಮತ್ತೆ ಜೋಸೆಫ್ ಎಲ್ ಫ್ರಾಸ್ಟ್ ಅವರು 2 ನಿಯಮಗಳನ್ನ ಕೊಡ್ತಾರೆ. ಆದ್ರೆ ಇಲ್ಲಿ ಕೇಳಿರುವಂತ ಪ್ರಶ್ನೆ ಏನು, ಒಂದ್ ನಿಮಿಷ, ಸ್ಥಿರ ಅನುಪಾತದ ನಿಯಮವನ್ನ ಪ್ರತಿಪಾದಿಸಿದವರು ಯಾರಾಗ್ತಾರೆ ಅಂತ ಕೇಳಿರುವಂತದ್ದು. ಸ್ಥಿರ ಅನುಪಾತದ ನಿಯಮ ಅಂದ್ರೆ 2ನೇ ನಿಯಮ. ಆ ಸ್ಥಿರ ಅನುಪಾತ ನಿಯಮವನ್ನ ಪ್ರತಿಪಾದಿಸಿದ ವಿಜ್ಞಾನಿ ನೋಡಿ ಇಲ್ಲಿದೆ, ನಿಯಮವನ್ನ ಕಾರಣವಾಯ್ತು. ಈ ನಿಯಮವನ್ನ ಫ್ರೌಸ್ಟ್ ಅವರು ಪ್ರತಿಪಾದಿಸ್ತಾರೆ. ಫ್ರೌಸ್ಟ್ ಪ್ರತಿಪಾದಿಸಿದ ಈ ನಿಯಮ ಹೇಳೋದೇನಂತಂದ್ರೆ, ರಾಸಾಯನಿಕ ವಸ್ತುವಿನಲ್ಲಿ ಧಾತುಗಳು ಯಾವಾಗಲೂ ಅವುಗಳು ನಿರ್ದಿಷ್ಟ ರಾಶಿ ಅನುಪಾತದಲ್ಲಿ ಇರ್ತವೆ. ಯಾರು, ಫ್ರೌಸ್ಟ್ ಅವರು. ಇನ್ನ ಮೊದಲನೇ ನಿಯಮ ಯಾರು ಹೇಳ್ತಾರೆ ಅಂತಂದ್ರೆ ಅದು ಆಂಟೋನಿಯಲ್ ಲೆವೋಸಿಯರ್ ಅವರು. ಇದಕ್ಕೆ ಸಂಬಂಧಪಟ್ಟಂತೆ ಜೋಸೆಫ್ ಎಲ್ ಫ್ರೌಸ್ಟ್, ಆಂಟೋನಿಯಲ್ ಲೆವೋಸಿಯರ್ ಏನ್ ಮಾಡ್ತಾರೆ, ರಾಶಿ ಸಂರಕ್ಷಣಾ ನಿಯಮವನ್ನ ತಿಳಿಸ್ಕೊಡ್ತಾರೆ. ಹಾಗಂತೇಳಿ ಆಂಟೋನಿಯಲ್ ಲೆವೋಸಿಯರ್ ಈ ಸ್ಥಿರಾನುಪಾತ ನಿಯಮದ ಬಗ್ಗೆ ಹೇಳೋದಿಲ್ಲ ಅಂದ್ರೆ ಅವರು ಸ್ಥಿರಾನುಪಾತ ನಿಯಮಗಳ ಬಗ್ಗೆ ಹೇಳ್ತಾರೆ. ಆದ್ರೆ ಅದರ ಬಗ್ಗೆ ಒಂದು ನಿರ್ದಿಷ್ಟವಾಗಿ ಮಾಹಿತಿಯನ್ನು ಕೊಟ್ಟಂತವರು, ನಿರ್ದಿಷ್ಟವಾಗಿ ಹೇಳಿಕೆ ಕೊಟ್ಟಂತವರು ಜೋಸೆಫ್ ಎಲ್ ಫ್ರಾಸ್ಟ್ ಅವರು. ಇನ್ನ ಮುಂದಿನ ಒಂದು ಪ್ರಶ್ನೆ, ಏಕ ಪರಮಾಣುಯತೆ ಹೊಂದಿರುವ ಧಾತುವಿದು. ಧಾತು ಯಾವುದು ಅಂತ ಕೇಳಿದರೆ ಆಕ್ಸಿಜನ್, ಹೈಡ್ರೋಜನ್, ಹೀಲಿಯಂ, ನೈಟ್ರೋಜನ್. ಸೊ ಯಾವ್ದಾಗುತ್ತೆ ನೋಡಿ, ಪರಮಾಣುಯತೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮುಂದೆ 3 ಪ್ರಶ್ನೆಗಳಿದಾವೆ. ಸೊ 3 ಯಾವ್ದು ಅಂತ ಕಮೆಂಟ್ ಮಾಡಿ. ನೋಡಿ, ಆಕ್ಸಿಜನ್ ಅನ್ನುವಂಥದ್ದು ಯಾವಾಗ್ಲೂ ನಾನು ಅವಾಗಲೇ ಹೇಳಿದೆ, ಆಕ್ಸಿಜನ್ ಅನ್ನುವಂಥದ್ದು ನಾವು
2 ಪರಮಾಣುಗಳು ಸೇರಿ ಒಂದು ಅಣು ಆಗಿರುತ್ತೆ. ಹೈಡ್ರೋಜನ್ ಸಹ ಅಷ್ಟೇ, ನಾವು ಅದನ್ನ ಹೇಗೆ ಬರಿತೀವಿ, H2 ಅಂತ ಬರಿತೀವಿ. ನೈಟ್ರೋಜನ್ ಸಹ ಅಷ್ಟೇ, ನಾವು N2 ಅಂತ ಬರಿತೀವಿ. ಆದ್ರೆ ಹೀಲಿಯಂನ He ಅಂತ ಅಷ್ಟೇ ಬರಿತೀವಿ, He2 ಅಂತ ಬರೆಯೋದಿಲ್ಲ. ಅದಲ್ವಾ, ಅಂದ್ರೆ ಇದು ಏಕಪರಮಾಣುಯ ಧಾತು. ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಚತುರ್ಪರಮಾಣುಯ ಧಾತು ಯಾವುದು? ನಾನು ಹೇಳಿದೆ ಒಂದೇ ಒಂದು ಚತುರ್ಪರಮಾಣುಯ ಧಾತು ಇದೆ, ಅದನ್ನ ಚೆನ್ನಾಗಿ ನೆನ್ಪಿಟ್ಕೋಬೇಕು ಅಂತ. ಸೊ ಯಾವ್ದು? ಆಕ್ಸಿಜನ್, ಫಾಸ್ಫರಸ್, ಹೀಲಿಯಂ, ನೈಟ್ರೋಜನ್ ಅಂತ ಇದೆ. ನೈಟ್ರೋಜನ್ ಅಂತ ನಾನು ಈಗಾಗಲೇ ಹೇಳಿದ್ರೆ ದ್ವಿಪರಮಾಣುಯ ಧಾತು, ಹೀಲಿಯಂ ಏಕಪರಮಾಣುಯ ಧಾತು, ಆಕ್ಸಿಜನ್ ದ್ವಿಪರಮಾಣುಯ ಧಾತು, ಫಾಸ್ಫರಸ್ ಚತುರ್ಪರಮಾಣುಯ ಧಾತು. ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ದ್ವಿಪರಮಾಣುಯತೆ ಹೊಂದಿರದ ಧಾತು ಯಾವುದು? ದ್ವಿಪರಮಾಣು ಹೊಂದಿಲ್ಲ ಆ ಧಾತು ಯಾವುದು? ಆಕ್ಸಿಜನ್, ಹೈಡ್ರೋಜನ್, ಕ್ಲೋರಿನ್, ಸಲ್ಫರ್ ಅಂತ ಇದೆ. ಸೊ ಯಾವ್ದಾಗುತ್ತೆ? ಎಸ್ ನೋಡಿ, ಆಕ್ಸಿಜನ್ ಅನ್ನೋದು ದ್ವಿಪರಮಾಣುಯ ಧಾತು, ಹೈಡ್ರೋಜನ್ ಅನ್ನೋದು ದ್ವಿಪರಮಾಣುಯ ಧಾತು, ಕ್ಲೋರಿನ್ ಅನ್ನೋದು ಸಹ ದ್ವಿಪರಮಾಣುಯ ಧಾತು, ಸಲ್ಫರ್ ಅನ್ನೋದು ಬಹುಪರಮಾಣುಯ ಧಾತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಡಿ ಇದಕ್ಕೆ ರೈಟ್ ಆನ್ಸರ್. ಇನ್ನ ಭಾಗ 2ರಲ್ಲಿ ನಾವೇನ್ ಮಾಡೋಣ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಯಾನುಗಳು ಅಂತಂದ್ರೆ ಏನು, ಅಯಾನುಗಳಿಂದ ಹೇಗೆ ಒಂದು ಧಾತುವಿನಲ್ಲಿ ಏನು ಅಯಾನುಗಳಿರ್ತಾವೋ ಇನ್ನೊಂದು ಧಾತುವಿನ ಅಯಾನುಗಳೊಂದಿಗೆ ಸೇರಿ ಅವು ಯಾವ ರೀತಿಯಾಗಿ ಸಂಯುಕ್ತಗಳನ್ನ ಉತ್ಪತ್ತಿ ಮಾಡ್ತವೆ, ಆ ಸಂಯುಕ್ತಗಳನ್ನ ನಾವು ಹೇಗೆ ಅವುಗಳ ಅಣುಸೂತ್ರವನ್ನ ಬರೆಯುವಂತದ್ದು ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ತರಗತಿ ನಿಮ್ಗೆ ಉಪಯುಕ್ತ ಆಗಿದ್ರೆ ಜಸ್ಟ್ ವಿಡಿಯೋಗೊಂದು ಲೈಕ್ ನೀಡಿ, ಹಾಗೆ ನಿಮ್ಮ ಹೆಚ್ಚಿನ ಜನ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ತರಗತಿನ ಮುಗಿಸ್ತಾರೆ. ನಿಮ್ಗೆಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.